ಯೋಗೇಶ್ ಅವರಿಗೆ ನಮಸ್ಕಾರ. ನಮಸ್ಕಾರಗಳು ಸರ್. ತಾವು ಇವತ್ತಿನ ದಿವಸ ತಿಲಾಪಿಯಾ ಮೀನಿನ ಸಾಕಾಣಿಕೆಗೆ ಸಂಬಂಧಪಟ್ಟಂತೆ ಹಾಗೂ ತಮ್ಮ ತಿಲಾಪಿಯಾ ಮೀನುಮರಿ ಉತ್ಪಾದನಾ ಕೇಂದ್ರದ ಚಟುವಟಿಕೆಗಳಿಗೆ ಸಂಬಂಧಪಟ್ಟಂತೆ ವಿವರವಾಗಿ ಮಾಹಿತಿಯನ್ನು ನೀಡಬೇಕು. ಧನ್ಯವಾದಗಳು ಸರ್. ಮೊದಲಿಗೆ ನನ್ನ ಪರಿಚಯ ಮಾಡ್ಕೊಳ್ತೀನಿ. ನನ್ನ ಹೆಸರು ಯೋಗೇಶ್ ಎಲ್ ಅಂತೇಳಿ. ನಾನು ಮೀನುಗಾರಿಕಾ ಸಹಾಯಕ ನಿರ್ದೇಶಕನಾಗಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ. ನನ್ನ ಕೇಂದ್ರ ಸ್ಥಾನ ಬಂದು ತಿಲಾಪಿಯಾ ಮೀನುಮರಿ ಉತ್ಪಾದನಾ ಕೇಂದ್ರ ಅಂತೇಳಿ. ಇದು ಹುಣಸೂರು ತಾಲೂಕು ಲಿಮಿಟಲ್ಲಿ ಬರುತ್ತೆ. ಇದು ರಾಜ್ಯದ ಪ್ರಥಮ ಮೀನುಮರಿ ಉತ್ಪಾದನಾ ಕೇಂದ್ರ ತಿಲಾಪಿಯಾ ರಿಲೇಟೆಡ್ ಆಗಿ. ಈಗ ಇನ್ನೊಂದು ಕೇಂದ್ರ ಇಲಾಖೆ ಇದೆ, ಬೆಂಗಳೂರಿನ ಸಹಿತ ಪ್ರಾರಂಭವಾಗಿದೆ. ಬಟ್ ಪ್ರಥಮವಾಗಿ ನಾವು ಪ್ರಾರಂಭ ಮಾಡಿದ ಕೇಂದ್ರ ಅಂದರೆ ಇದೆ. ಮುಖ್ಯ ಉದ್ದೇಶ ಏನಂದರೆ, ಈ ಕೇಂದ್ರ ಪ್ರಾರಂಭ ಮಾಡಲಿಕ್ಕೆ ಮೊದಲೆಲ್ಲ ಹೇಗೆ ಅಂದರೆ, ಇದು ತಿಲಾಪಿಯಾ ಮೀನುಮರಿಗಳಿಗೆ ಸಂಬಂಧಪಟ್ಟಂಗೆ ರೈತರು ಬೇರೆ ರಾಜ್ಯದ ಮೇಲೆ ಅವಲಂಬಿತವಾಗಿದ್ದರು. ಅಂದರೆ ವಿಜಯವಾಡದ RGCA ಕೇಂದ್ರಕ್ಕೋ ಅಥವಾ ಕೃಷ್ಣಗಿರಿಯಲ್ಲಿರುವಂಥ ಮೀನುಮರಿ ಉತ್ಪಾದನಾ ಕೇಂದ್ರಕ್ಕೂ ಡಿಪೆಂಡ್ ಆಗಿದ್ದರು. ಮೀನುಗಾರರು ಏನೇ ಈಗ ಅವರಿಗೆ ಬೇಕಾದ ಅವಶ್ಯಕತೆ ಇರೋ ತಿಲಾಪಿಯಾ ಮೀನುಮರಿಗಳು ಬೇಕು ಅಂದರೆ ಆ ಕೇಂದ್ರದಿಂದ ಹೋಗಿ ತರಬೇಕಾಯಿತು. ಏನು ತೊಂದರೆ ಆಗ್ತಿದೆ, ಅಲ್ಲಿಂದ ತರೋ ಟ್ರಾನ್ಸ್ಪೋರ್ಟೇಷನು ಮತ್ತು ಇದೆಲ್ಲ ತುಂಬ ಹೆಚ್ಚಿಗೆ ಆಗ್ತಾಯಿತ್ತು. ಮತ್ತು ಮೀನುಮರಿಗಳು ಅಲ್ಲಿಂದ ಬರೋಷ್ಟರಲ್ಲಿ ಸ್ವಲ್ಪ ಸುಮಾರು ಇದಾಗ್ತಾಯಿತ್ತು. ಇದನ್ನು ಕಂಡು ಏನು ಮಾಡ್ತದೆ, ಇಲಾಖೆ ನಮ್ಮಲ್ಲೇ ಒಂದು ಕೇಂದ್ರ ಪ್ರಾರಂಭಿಸಬೇಕು ಅಂತೇಳಿ ನಮ್ಮನ್ನೆಲ್ಲ ಒಂದು ಟ್ರೈನಿಂಗಿಗೆ ಕಳಿಸಿರೋ RGCA ಅಂತೇಳಿ ಇದು ವಿಜಯವಾಡದಲ್ಲಿದೆ. ಅಲ್ಲಿ ಇದು ಪ್ರಥಮ ಉತ್ಪಾದನಾ ಕೇಂದ್ರ ಇಡೀ ದೇಶಕ್ಕೇ. ಮತ್ತು ಅವರೇ ಬ್ರೂಡ್ ಬ್ಯಾಂಕ್ನ ಸಹಿತ ಇಟ್ಕೊಂಡಿರೋಂಥವ್ರಿಗೆ ನಾವು ತಂದಿರುವಂಥ ತಾಯಿ ಮೀನುಗಳು ಸಹಿತ ನಾವು ಅಲ್ಲಿಂದನೇ ತಂದು ಒಂದು ಜನರೇಷನ್ ತಾಯಿ ಮೀನುಗಳನ್ನ ತಂದು ಅದರಿಂದ ನಾವೀಗ ಮರಿಗಳನ್ನ ಉತ್ಪಾದನೆ ಮಾಡ್ತಾಯಿದ್ದೀವಿ. ಅಲ್ಲಿಗೆ ಟ್ರೈನಿಂಗಿಗೆ ಕಳಿಸಿದ್ರು. ಟ್ರೈನಿಂಗಿಂದ ಮುಗಿಸ್ಕೊಂಡು ಬಂದಾದಮೇಲೆ ನಾವು ಒಂದು ಪ್ರಾಜೆಕ್ಟ್ ರಿಪೋರ್ಟ್ ಮಾಡಿ ಕಳಿಸಿದ ಮೇಲೆ ಇಲಾಖೆಯಲ್ಲಿ ಅನುಮೋದನೆ ಆಯಿತು. ಸೊ 2021ರಲ್ಲಿ ಇದು ಅಧಿಕೃತವಾಗಿ ಚಾಲನೆ ಸಿಕ್ತು. 2021ರಲ್ಲಿ ಪ್ರಥಮವಾಗಿ ಏನು ಮಾಡಿದ್ಮೇಲೆ ನಾವು ಮೀನುಮರಿಗಳನ್ನ ಅದು ಅವಶ್ಯಕವಾಗಿರೋಂಥ ತಾಯಿ ಮೀನುಮರಿಗಳನ್ನ RGCA ರಾಜೀವ್ ಗಾಂಧಿ ಸೆಂಟರ್ ಫಾರ್ ಅಕ್ವಾಕಲ್ಚರ್, ಇದು ಎಂಪೆಡದೊಂದು ಅಂಗಸಂಸ್ಥೆ ವಿಜಯವಾಡದಲ್ಲಿದೆ. ಅಲ್ಲಿಂದ ನಾವು ತಾಯಿ ಮೀನುಗಳನ್ನ ಪ್ರಥಮವಾಗಿ ತೊಗೊಂಡು ಬಂದು ಅದನ್ನು 6ರಿಂದ 8 ತಿಂಗಳ ಕಾಲ ನಮ್ಮಲ್ಲಿ ಬೆಳವಣಿಗೆ ಮಾಡಿಸಿ ಅವುಗಳ ತಾಯಿ ಮೀನುಗಳಿಗೆ ಏನು ಅವಶ್ಯಕತೆ ಅದೇ ರೀತಿ ಅದನ್ನು ಬೆಳವಣಿಗೆ ಮಾಡಿಕೊಂಡು ಉತ್ಪಾದನೆಗೆ ಪೂರ್ವಕವಾಗಿ ಇದನ್ನು ರೆಡಿ ಮಾಡ್ಕೊಂಡ್ವಿ. ಇದು ಉತ್ಪಾದನೆಗೆ ತಾಯಿ ಮೀನುಗಳು ಒಂದು ಕಡೆ ರೆಡಿ ಮಾಡೋ ಸಮಯದಲ್ಲೇ ಕೇಂದ್ರದಲ್ಲಿ ಅವಶ್ಯಕ ಈಗ ಹ್ಯಾಚರಿ ರಿಲೇಟೆಡ್ ವರ್ಕ್ಗಳಿರ್ಬೋದು, ಅಥವಾ ಒಳಾಂಗಣ ನರ್ಸರಿ ಘಟಕದ ವರ್ಕ್ಗಳಿರ್ಬೋದು, ಅಥವಾ ಹೊರಾಂಗಣ ನರ್ಸರಿ ಘಟಕದ ವರ್ಕ್ಗಳಿರ್ಬೋದು. ಈ ಎಲ್ಲ ಕೆಲಸಗಳನ್ನು ನಾವು ನಿರ್ವಹಿಸ್ಕೊಂಡ್ವಿ. ನನ್ನ ಪರ್ಸ್ನಲಾಗಿ ನಾನು ಪ್ರಥಮ ವರ್ಷದಲ್ಲಿ ಉತ್ಪಾದನೆ ಕೊಡಬೇಕು ಅನ್ನೋ ಹಠದಲ್ಲಿ ಎಲ್ಲ ಕೆಲಸಗಳನ್ನು ನಿರ್ವಹಿಸ್ಕೊಂಡು ಏಪ್ರಿಲ್ 2020ರಲ್ಲಿ ನಾವು ತಾಯಿ ಮರಿಗಳನ್ನ ತಂದಿದ್ದು. ಏಪ್ರಿಲ್ 2022ರಲ್ಲಿ ನಾವು ಪ್ರಥಮವಾಗಿ ಮರಿಗಳನ್ನು ಸಹಿತ ರೈತರಿಗೆ ಕೊಡಲಿಕ್ಕೆ ಪ್ರಾರಂಭಿಸಿದ್ವಿ. ಅಂದರೆ ತಂದಂಥ ಒಂದೇ ವರ್ಷದಲ್ಲಿ ಉತ್ಪಾದನೆ ಕೊಟ್ಟಿರೋದು ಮೋಸ್ಟ್ಲಿ ನಮ್ಮ ರಾಜ್ಯನೇ ಅನಿಸುತ್ತೆ. ಯಾಕೆಂದರೆ ಪಕ್ಕದ ಕೇರಳ ಎಲ್ಲ ಈಗಲೇ ಟ್ರೈ ಮಾಡ್ತಾಯಿದ್ದಾರೆ, ಬಟ್ ಅವರಲ್ಲಿ ಇನ್ನೂ ಉತ್ಪಾದನೆ ಅಷ್ಟೊಂದು ಹಂತಕ್ಕೆ ತೊಗೊಂಡೋಗಿಲ್ಲ. ಬಟ್ ನಾವು ರೈತರಿಗೆ ಕೊಡಲೇಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಪ್ರಾರಂಭಿಸಿದ್ವಿ. ಅದೊಂದು ತುಂಬ ಉತ್ತಮವಾದ ಜರ್ನಿ ಹೇಳಬೇಕು ಅಂದರೆ ಆ ಕೆಲಸಗಳನ್ನು ನಿರ್ವಹಿಸಿದ್ದು. ಆ ಅನುಭವನೇ ನಮಗೆ ಇವತ್ತೇನಾದರೂ ಒಂದು ಬೇಸ್ ಥರ ಆಗಿದೆ. ಇವತ್ತೇನೋ ಒಂದು ಉತ್ಪಾದನೆಗೆ ರಿಲೇಟೆಡ್ ಏನೋ ಸಮಸ್ಯೆಗಳಾದ್ರೂ ಅದನ್ನು ನಿರ್ವಹಿಸುವಂಥ ಶಕ್ತಿ ನಮ್ಮಲ್ಲಿ ಬಂದಿದೆ. ಹಾಗಾಗಿ 2022 ಏಪ್ರಿಲ್ 2022ರಿಂದ ಸತತವಾಗಿ ನಾವು ಉತ್ಪಾದನೆಯನ್ನು ನಿರ್ವಹಿಸಿಕೊಂಡು ರೈತರಿಗೆ ಅವಶ್ಯಕವಾದಂಥ ಮೀನುಮರಿಗಳನ್ನ ನಾವು ಕೊಡ್ತಾಯಿದ್ದೀವಿ. ನಮ್ಮಲ್ಲಿರುವಂಥ ತಿಲಾಪಿಯಾ ಮೀನುಮರಿ ಅಂದರೆ ಇದು ಗಿಫ್ಟ್ ತಿಲಾಪಿಯಾ ಅಂತ ಕರಿತೀವಿ, GIFT ಅಂತೇಳಿ. ಅಂದರೆ ಇದು ಜೆನೆಟಿಕಲಿ ಇಂಪ್ರೂವ್ಡ್ ಫಾರ್ಮ್ಡ್ ತಿಲಾಪಿಯಾ ಅಂತೇಳಿ. ಇದು ತಿಲಾಪಿಯಾದಲ್ಲಿ ಪ್ರೆಸೆಂಟ್ ಇರೋದರಲ್ಲಿ ಅತ್ಯಂತ ಉತ್ತಮವಾದ ಸ್ಟ್ರೈನ್, ಉತ್ತಮವಾದ ತಳಿ ಅಂತ ಹೇಳ್ಬೋದು. ಈ ತಳಿನ 1980 ಸಮಯದಲ್ಲಿ ವರ್ಲ್ಡ್ ಫಿಶ್ ಅವರು ICLRM ಅಂತ ಒಂದು ಬ್ರ್ಯಾಂಚು, ಅವರು ಅದನ್ನು ಡೆವಲಪ್ ಮಾಡ್ತಾರೆ. ಅಂದರೆ ಅವರು ಸತತವಾಗಿ 8-10 ಜನರೇಷನ್ಗಳನ್ನ ತೊಗೊಂಡು ಅದರಲ್ಲಿ ಅಂತ ಎಲ್ಲ ಒಳ್ಳೆ ಕ್ವಾಲಿಟಿಗಳನ್ನ ತೊಗೊಂಡು ಸೆಲೆಕ್ಟಿವ್ ಬ್ರೀಡಿಂಗ್ ಮಾಡಿಕೊಂಡು ಒಂದು ಫೈನಲಾಗಿ ಒಂದು ತಳಿನ ಉತ್ಪಾದನೆ ಮಾಡ್ತಾರೆ. ಅದನ್ನೇ ಗಿಫ್ಟ್ ತಿಲಾಪಿಯಾ ಅಂತ ಕರಿತೀವಿ. ಇವತ್ತೇನು ನಮ್ಮಲ್ಲಿ ಕೇಂದ್ರದಲ್ಲಿ ಉತ್ಪಾದನೆ ಆಗ್ತಿರೋದು ಗಿಫ್ಟ್ ತಳಿಯ ತಿಲಾಪಿಯಾ ಮೀನುಮರಿಗಳು. ಈ ಗಿಫ್ಟ್ ತಿಲಾಪಿಯಾ ಏನಕ್ಕೆ ಮಾಡಿದ್ರು ಅಂದರೆ, ನಾರ್ಮಲಾಗಿ ನಮ್ಮ ಕೆರೆ ಕೆಂಟೆ ಅಥವಾ ಇದರಲ್ಲೂ ತಿಲಾಪಿಯಾಗಳಿದೆ. ಅಂದರೆ ಅದು ನಮ್ಮ ಲೋಕಲ್ ವೆರೈಟೀಸು. ಅದರಲ್ಲಿ ಏನಂದರೆ ಅದು ಪ್ರೊಲಿಫಿಕ್ ಬ್ರೀಡಿಂಗ್, ಅಂದರೆ ಕಂಟಿನ್ಯೂಸ್ ಅದ್ರ ಉತ್ಪಾದನೆ ಆಗೋದ್ರಿಂದ ಅದರದ್ದು ಗ್ರೋತ್ ಆಗೋದಿಲ್ಲ. ಅದೆಲ್ಲ ಸಾಮಾನ್ಯವಾಗಿ ನಾವು ಮಾರ್ಕೆಟಲ್ಲಿ ನೋಡಿರ್ತೀವಿ. ಸಾಮಾನ್ಯವಾಗಿ ಒಂದು 200-300 ಗ್ರಾಮು ಅದೇ ಸೈಜಲ್ಲೇ ಮ್ಯಾಕ್ಸಿಮಮ್ ನಿಂತಿರುತ್ತೆ. ತುಂಬ ದೊಡ್ಡದು ಜಾಸ್ತಿಯನ್ನು ಬಿಟ್ಟರೆ ಬೆಳಿಬೋದು. ಬಟ್ ಇದು ಸಾಮಾನ್ಯವಾಗಿ ಎಲ್ಲ ಕೆರೆಗಳು ಸಿಗೋದ್ರಲ್ಲಿ 150-200 ಗ್ರಾಮ್ ಮಾತ್ರ. ಅಂದರೆ ಇದು 3-4 ತಿಂಗಳಿಗೆ ಮೆಚುರಿಟಿ ಆಗಿ ಉತ್ಪಾದನೆ ಪ್ರಾರಂಭಿಸಿದ್ರೆ ಇದ್ರ ಗ್ರೋತ್ ಆಗೋದಿಲ್ಲ. ಹಾಗಾಗಿ ನಾವು ಗಿಫ್ಟ್ ಸ್ಟ್ರೈನನ್ನು ಡೆವಲಪ್ ಮಾಡಿದ್ದು. ಗಿಫ್ಟ್ ಸ್ಟ್ರೈನ್ ಏನಕ್ಕೆ ಅಂದರೆ ಇದು ಸ್ವಲ್ಪ ಫಾಸ್ಟ್ ಗ್ರೋತ್ ಇದೆ ಕಂಪೇರ್ ಟು ನಮ್ಮ ಹಳೆಯ ವೆರೈಟಿಗಿಂತ. ಡಿಸೀಸ್ ರೆಸಿಸ್ಟೆನ್ಸ್ ಅಂದರೆ ರೋಗ ನಿರೋಧಕ ಶಕ್ತಿ ಹೆಚ್ಚಿನ ಆಗಿದೆ. ಮತ್ತು ಈಗಿನ ಎಲ್ಲ ನಮ್ಮ ಕಲ್ಚರ್ ಸಿಸ್ಟಮ್ಗೆ ಹೊಂದ್ಕೊಳ್ಳುವಂಥ ಒಂದು ವೆರೈಟಿ ಸ್ವಲ್ಪ ಹಾರ್ಡಿ ವೆರೈಟೀಸ್ ಇದರಲ್ಲೇ ಹಾರ್ಡಿ ವೆರೈಟೀಸು. ಹಾಗಾಗಿ ಈ ಗಿಫ್ಟ್ ಸ್ಟ್ರೈನನ್ನು ನಾವು ಡೆವಲಪ್ ಮಾಡಿ ಅದೇ ಸ್ಟ್ರೈನ ಇವತ್ತು ಆಲ್ಮೋಸ್ಟ್ ಪ್ರಪಂಚದಂತ ಎಲ್ಲ ಕಡೆನೂ ಯೂಸ್ ಮಾಡ್ತಾರಂಥ ತಳಿ. ಇದನ್ನೇ ನಾವು ಮಾಡಿಕೊಂಡು ಡೆವಲಪ್ ಮಾಡ್ಕೊಂಡು ಬಂದ್ವಿ. ಇವತ್ತು ಉತ್ಪಾದನೆಯೂ ಚೆನ್ನಾಗಿ ನಡೀತಾ ಇದೆ ಮತ್ತು ರೈತರುಗಳಿಗೂ ನಾವು ಇದನ್ನ ಮರಿಗಳನ್ನ ಉತ್ಪಾದನೆ ಮಾಡಿ ಕೊಡ್ತಾಯಿದ್ದೀವಿ. ಇಲ್ಲಿ ಮತ್ತು ನಮ್ಮ ಕೇಂದ್ರದಲ್ಲಿ ಪ್ರಮುಖವಾಗಿ ಏನಂದರೆ, ಇದರಲ್ಲಿ ತಾಯಿ ಮೀನುಗಳಿಂದ ಪ್ರತಿ ವಾರ ನಾವು ಮೊಟ್ಟೆನ ಕಲೆಕ್ಟ್ ಮಾಡ್ಕೊಳ್ತೀವಿ, ಹೆಣ್ಣು ತಾಯಿ ಮೀನು. ಇದರಲ್ಲಿ ತಿಲಾಪಿಯಾ ಮೌತ್ ಬ್ರೂಡರ್ಸ್ ಅಂತ ಕರೀತಾರೆ. ಅಂದರೆ ಹುಟ್ಟಿದಂಥ ಮೊಟ್ಟೆಗಳನ್ನ, ಅಂದರೆ ಫರ್ಟಿಲೈಸ್ ಮೊಟ್ಟೆಗಳನ್ನ ಹೆಣ್ಣು ಮೀನು ತನ್ನ ಬಾಯಿ ಒಳಗಡೆ ಮತ್ತೆ ತೊಗೊಂಡ್ಬಿಡುತ್ತೆ. 8ರಿಂದ 10 ದಿನ ಅದು ಸ್ವಿಮ್ಮಿಂಗ್ ಫ್ರೈ ಆಗಿ ಹೊರಗಡೆ ಬರೋವರೆಗೂ ಅದು ಬಾಯಿ ಒಳಗಡೆ ಇನ್ಕ್ಯುಬೇಷನ್ ಮಾಡ್ತಾ ಇರುತ್ತೆ. ನಾವು ಈ ಪ್ರೋಸೆಸ್ನ ನಾವು ಹೊರಗಡೆ ಆರ್ಟಿಫಿಷಿಯಲಾಗಿ ಮಾಡ್ಕೊಳ್ತೀವಿ. ಅಂದರೆ ಹೆಣ್ಣು ಮೀನಿನಿಂದ ಮೊಟ್ಟೆಗಳನ್ನ ಬಾಯಿಂದ ತೆಗಿತೀವಿ ಪ್ರತಿ ವಾರ. ಅದನ್ನು ತೆಗೆದು ನಮ್ಮಲ್ಲೇ ಒಂದು
ಹೈಲಿ ಸಫಿಸ್ಟಿಕೇಟೆಡ್ ಮತ್ತು ತುಂಬ ಆಟೋಮೇಟೆಡ್ ಆಗಿರುವಂಥ ಒಂದು ಇನ್ಕ್ಯುಬೇಟರ್ ಸಿಸ್ಟಮ್ಸ್ ಇದೆ. ಅದು ಮೋಸ್ಟ್ಲಿ ಭಾರತದಲ್ಲಿ ಇರೋಂಥ ನಮ್ಮಲ್ಲೇ ಇರೋಂಥದ್ದು ಅಷ್ಟು ಆಟೋಮೆಟಿಕ್ ಇರೋಂಥ ಸಿಸ್ಟಮ್ಸು. ಅದರಲ್ಲಿ ಅಂದರೆ ಎಲ್ಲ ವಾಟರ್ ಕ್ವಾಲಿಟೀಸ್ನ ನಮ್ಮ ಇಂಟಿಗ್ರೇಟೆಡ್ RAS ಯೂನಿಟ್ ಅದರಲ್ಲಿ ಅಟ್ಯಾಚ್ ಆಗಿರುತ್ತೆ. ಅದೆಲ್ಲದನ್ನು ಟೇಕ್ ಕೇರ್ ಮಾಡ್ಕೊಳ್ಳುತ್ತೆ. ಅಂದರೆ 7 ಲೇಯರ್ ಫಿಲ್ಟ್ರೇಷನ್ ಅದರಲ್ಲಿ ಮಾಡಿಕೊಂಡು ಸೂಟಬಲ್ ಆಗಿರೋಂಥ ವಾಟರ್ನ ಹ್ಯಾಚರಿಗೆ ಕೊಡುತ್ತೆ. ಹಾಗಾಗಿ ಇದರಲ್ಲಿ ಇನ್ಕ್ಯುಬೇಷನ್ ಚೆನ್ನಾಗಾಗೋದ್ರಿಂದ ನಮ್ಮಲ್ಲಿ ಮರಿಗಳ ಉಳಿಯುವಿಕೆ ಪ್ರಮಾಣ ಜಾಸ್ತಿ ಇತ್ತು. ಅಂದರೆ ಮೊಟ್ಟೆಯಿಂದ ಮರಿ ಬಂದು ಉಳಿಯುವಿಕೆ ಪ್ರಮಾಣ ಜಾಸ್ತಿ ಇರುತ್ತೆ. ಅಲ್ಲಿ 5 ರಿಂದ 7 ದಿನಗಳ ಇನ್ಕ್ಯುಬೇಷನ್ ಮಾಡಿದ ನಂತರ ಈ ಮರಿಗಳನ್ನ ನಮ್ಮ ಒಳಾಂಗಣ ನರ್ಸರಿ ಘಟಕಕ್ಕೆ ನಾವು ಅದನ್ನು ಶಿಫ್ಟ್ ಮಾಡ್ಕೊಳ್ತೀವಿ. ಇಲ್ಲಿ ಪ್ರಮುಖವಾದ ಹಂತ ನಡೆಯುತ್ತೆ. ಗಿಫ್ಟ್ ತಳಿಗಳಲ್ಲಿ ನಾವೇನು ಮಾಡ್ತೀವಿ ಅಂದರೆ ಹುಟ್ಟಿದಂಥ ಎಲ್ಲ ಮರಿಗಳನ್ನು ಗಂಡಾಗಿ ಪರಿವರ್ತನೆ ಮಾಡ್ತೀವಿ. ಯಾಕೆಂದರೆ ತಿಲಾಪಿಯಾದಲ್ಲಿ ಗಂಡು ಮೀನು ಹೆಣ್ಣು ಮೀನಿಗಿಂತ ಡಬಲ್ ದಿ ಫಾಸ್ಟ್ ಬೆಳೆಯುತ್ತೆ. ತುಂಬ ಡಬಲ್ ದಿ ರೇಟಲ್ಲಿ ಗ್ರೋತ್ ಫಾಸ್ಟ್ ಆಗಿರುತ್ತೆ. ಮತ್ತು ಹೆಣ್ಣು ಮೀನು ನಮ್ಮ 3 ರಿಂದ 4 ತಿಂಗಳಿಗೆ ಮೆಚುರಿಟಿ ಬಂದು ಮತ್ತೆ ಅದು ಮರಿ ಮಾಡೋ ಚಾನ್ಸ್ ಇರೋದ್ರಿಂದ ಅದ್ರ ಗ್ರೋತ್ ಕಡಿಮೆ ಆಗ್ತಾ ಹೋಗುತ್ತೆ. ಬರೀ ಮರಿ ಮಾಡೋದ್ರ ಬಗ್ಗೆ ಇರೋದ್ರಿಂದ ಈಗ ನಮಗೆ ಮಾರ್ಕೆಟಿಗೆ ಬೇಕಾದ್ರೆ ಒಂದು ಒಳ್ಳೆ ಸೈಜ್ ಇರೋಂಥ ಮೀನು ಮರಿ. ಹಾಗಾಗಿ ನಾವೆಲ್ಲ ಮರಿಗಳನ್ನೂ ಇಲ್ಲಿ 21 ದಿನಗಳ ಕಾಲ ಫೀಡ್ ಜೊತೆಗೆ ಹಾರ್ಮೋನ್ ಅಂದರೆ ಪರ್ಮಿಟೆಡ್ ಇರೋಂಥ ಹಾರ್ಮೋನ್ಗಳನ್ನ ಯೂಸ್ ಮಾಡಿ ಟ್ರೀಟ್ಮೆಂಟ್ ಮಾಡಿ ಹುಟ್ಟಿದಂಥ ಎಲ್ಲ ಮರಿಗಳನ್ನು ಗಂಡಾಗಿ ಪರಿವರ್ತನೆ ಮಾಡ್ತೀವಿ. ಅಂದರೆ 95 ರಿಂದ 97% ಅಕ್ಯುರಸಿ ಇರುತ್ತೆ. ಹಾಗಾಗಿ ಆಲ್ಮೋಸ್ಟ್ ಎಲ್ಲ ಮರಿಗಳು ಗಂಡಾಗಿ ಪರಿವರ್ತನೆ ಆಗುತ್ತೆ. ಇದರ ಉದ್ದೇಶ ಅಂದರೆ ಅದು ರೈತರ ಜಾಗಕ್ಕೆ ಹೋದಾಗ ಅದರದ್ದು ಏನು ತಿನ್ನೋಂಥ ಆಹಾರ ಬರೋದು ಗ್ರೋತಿಗೆ ಅಷ್ಟೇ ಇರಬೇಕು, ಬೇರೆ ಆ್ಯಕ್ಟಿವಿಟಿಗೆ ಆಗಿರಬಾರ್ದು ಅಂತೇಳಿ. ಮತ್ತು ಉತ್ಪಾದನೆ ಆಗ್ಬೋದಾ ಮತ್ತೆ ಬಂದದು ಹೊರಡೆ ರೈತರಿಗೆ ಜಮೀನುಗಳು ಹೋದಾಗ ಇದಕ್ಕೆ ಹೋದಾಗ ಮತ್ತೆ ಉತ್ಪಾದನೆ ಆಗೋದಂದ್ರೆ 6 ತಿಂಗಳಿಂದ 7 ತಿಂಗಳು 8 ತಿಂಗಳವರೆಗೂ ಯಾವುದೇ ಉತ್ಪಾದನೆ ಆಗೋದಿಲ್ಲ. 6 ರಿಂದ 7 ತಿಂಗಳು ದಾಟಿದ ಮೇಲೆ ನ್ಯಾಚುರಲ್ ಸಿಸ್ಟಮ್ ಇದೆ, ಸ್ವಲ್ಪ ಎಲ್ಲೋ ಒಂದು 5% ಏನು ನಮ್ಮಲ್ಲಿ ತಪ್ಪಿಸ್ಕೊಂಡಿರುತ್ತೆ ಅದು ಚಾನ್ಸಸ್ ಇರುತ್ತೆ. ಬಟ್ ಆ 5% 100 ಭಾಗದಲ್ಲಿ ಹೋಲಿಸ್ಕೊಂಡಾಗ ತುಂಬ ಕಡಿಮೆ. ಅಷ್ಟರೊಳಗೆ ಇದನ್ನು ಹಾರ್ವೆಸ್ಟ್ ಮಾಡೋದ್ರಿಂದ ಯಾವ ರೀತಿ ಸಮಸ್ಯೆ ಆಗೋದಿಲ್ಲ. ಬೇರೆ ಬೇರೆ ಮತ್ತೆ 3 ತಿಂಗಳಿಗೆ ಮರಿಗಳಾಗ್ತಾ ಇರುತ್ತೆ. ಬರೀ ಮರಿಗಳಾಗ್ತಾ ಇರುತ್ತೆ ಹೊರತು ಗ್ರೋತ್ ಆಗೋದಿಲ್ಲ. ನೀವು ಹಾಕೋ ಫೀಡೆಲ್ಲ ಬರೀ ಮರಿ ಉತ್ಪಾದನೆಗೆ ಆಗ್ತಾ ಇರುತ್ತೆ. ಆ ಉದ್ದೇಶದಿಂದ ಇಲ್ಲಿ ನಾವು ಎಲ್ಲ ಮರಿಗಳನ್ನೂ ಗಂಡಾಗಿ ಪರಿವರ್ತನೆ ಮಾಡ್ತೀವಿ. 21 ದಿನಗಳ ಕಾಲ ಆ ಮರಿಗಳನ್ನ ತುಂಬ ಹಗಲು ರಾತ್ರಿ ಕಂಟಿನ್ಯೂಸ್ ನೀರಿನ ಸಪ್ಲೈ ಇರುತ್ತೆ, ಕಂಟಿನ್ಯೂಸ್ ಬ್ಲೋಯರ್ ಸಪ್ಲೈ ಇರುತ್ತೆ. ಅದಕ್ಕೆ ಆಹಾರ ದಿನಕ್ಕೆ 5 ಟೈಮ್ ಆಹಾರ ಕೊಟ್ಕೊಂಡು ಪ್ರತಿಯೊಂದಂತಲೂ ತುಂಬ ಕೇರ್ ತೊಗೊಂಡು ನಾವು ಇದನ್ನು ಮರಿಗಳನ್ನ ಉತ್ಪಾದನೆ ಮಾಡ್ತೀವಿ. ಸೊ ಒಂದು ಮರಿ ನಮ್ಮ ಕೇಂದ್ರದಲ್ಲಿ ಮೊಟ್ಟೆಯಿಂದ ಹೊರಡೆ ಮರಿ ಬಂದು ರೈತರಿಗೆ ಕೊಡೋಷ್ಟರಲ್ಲಿ 1.5 ತಿಂಗಳು ನಾವು ಕಷ್ಟ ಬಿದ್ದಿರ್ತೀವಿ. ಅಂದರೆ ಅಷ್ಟು ಆಟೋಮೆಟಿಕ್ ಸಿಸ್ಟಮ್ ಇದ್ರೂ ನಾವು ಅಷ್ಟು ಹಂತದಲ್ಲಿ ಕೇರ್ ತೊಗೊಂಡು ರೈತರಿಗೆ ಒಂದು ಒಳ್ಳೆ ಕ್ವಾಲಿಟಿ ಮರಿ ಕೊಡಬೇಕು ಅನ್ನೋ ಉದ್ದೇಶದಿಂದ ಈ ಕೇಂದ್ರನ ಪ್ರಾರಂಭ ಮಾಡಿದ್ದೀವಿ. ಮತ್ತು ಮರಿಯ ಗ್ರೋತ್ ವೈಸ್ ಯಾವುದೇ ತೊಂದರೆ ಇಲ್ಲ, ಎಲ್ಲ ರೈತರಿಂದ ಒಳ್ಳೆ ರೆಸ್ಪಾನ್ಸ್ ಇದೆ. ಹಾಗಾಗಿ ಅವಶ್ಯಕತೆ ಇರುವಂಥ ತಿಲಾಪಿ ಮರಿಗಳನ್ನ ರೈತರು ಇದೇ ಕೇಂದ್ರದಿಂದ ತೊಗೊಳ್ಳೋದ್ರಿಂದ ನಿಮಗೆ ಹೊರಡೆಯಿಂದ ಹೋಗಿ ತರುವ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟು ಉಳಿಯುತ್ತೆ ಮತ್ತು ಒಳ್ಳೆಯ ಕ್ವಾಲಿಟಿ ಮರಿಗಳು ನಿಮ್ಮ ಲೋಕಲ್ ಆಗಿ ನಿಮಗೆ ಸಿಗುತ್ತೆ ಅನ್ನೋದು ಒಂದು ಉದ್ದೇಶ. ಕೇಳುಗರೆ, ಇದೇ 14ರಂದು ಬುಧವಾರ ಸಂಜೆ 6:50 ಕೃಷಿ ರಂಗದ ಮೇವು ಮೆಲುಕು ಬಾನುಲಿ ಸರಣಿಯಲ್ಲಿ ಪಶು ಆಹಾರ ಉತ್ಪಾದನೆ ಹಾಗೂ ನಿರ್ವಹಣೆಯನ್ನು ಕುರಿತು ಮೈಸೂರಿನ ಪಶು ಆಹಾರ ತಜ್ಞರಾದ ಡಾಕ್ಟರ್ ಚನ್ನೇಗೌಡ ಅವರೊಂದಿಗೆ ಸಂದರ್ಶನವಿದೆ. ಮೇವಿನ ಒಂದು ಕ್ವಾಲಿಟಿ ಹೇಗೆ ಅಂದರೆ ಎಲ್ಲ ಅಂಶಗಳು ಆ ಹುಲ್ಲಿನ ಕಾಂಡದಲ್ಲಿ ರಸದ ರೂಪದಲ್ಲಿ ತುಂಬಿರುತ್ತೆ. ಹೂ ಬಿಟ್ಟಾಗ ಎಲ್ಲವೂ ಹೂವಿಗೆ ಟ್ರಾನ್ಸ್ಫರ್ ಆಗುತ್ತೆ. ಅದು ಆ ರಸದ ಅಂಶಗಳೆಲ್ಲ ಹೂವಿಗೆ ಹೋಗುತ್ತೆ, ಹೂವಿನಿಂದ ಬೀಜ ಆಗುತ್ತೆ, ಬೀಜದಲ್ಲಿ ತುಂಬಿಕೊಳ್ಳುತ್ತದೆ. ನೆನಪಿಡಿ, ಮೇವು ಮೆಲುಕು ಮೇವಿನ ಬೆಳೆಗಳ ಬೇಸಾಯ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ ಪ್ರತಿ ಬುಧವಾರ ಸಂಜೆ 6:50 ಕೃಷಿ ರಂಗದಲ್ಲಿ. ಎಷ್ಟೊಂದು ಸೌಂದರ್ಯವಿಲ್ಲಿದೆ, ಎಷ್ಟೊಂದು ಆನಂದವಿಲ್ಲಿದೆ. ಇನ್ನು ರೈತರಿಗೆ ಮಟ್ಟದಲ್ಲಿ ಬರೋದಾದರೆ ತಿಲಾಪಿಯಾ ಏಕೆ ಬೇಕು ಅಂದರೆ ನಮ್ಮ ರೆಗ್ಯುಲರ್ ಕಾಪ್ಸ್ ಅದೆಲ್ಲಾದರೆ ವಾರ್ಷಿಕ ಬೆಳೆ ಅಂತ ಕರಿತೀವಿ ನಾವು. ಸಾಮಾನ್ಯವಾಗಿ 10 ರಿಂದ 12 ತಿಂಗಳ ಅವಧಿ ಬೇಕಾಗುತ್ತೆ. ಬಟ್ ತಿಲಾಪಿಯಾ ಅನ್ನೋದು 6 ತಿಂಗಳ ಬೆಳೆ. ಸೊ ನೀವು ಕರೆಕ್ಟಾಗಿ ಪ್ಲ್ಯಾನ್ ಮಾಡಿದರೆ ವರ್ಷದಲ್ಲಿ 2 ಬೆಳೆಗಳನ್ನ ತೆಗಿಬೋದು. 6 ತಿಂಗಳಲ್ಲಿ ಹೇಗೆ ಅಂದರೆ ಇದು ಮಾರ್ಕೆಟಲ್ಲಿ ಡಿಮ್ಯಾಂಡ್ ಇರುವಂಥ ಸೈಜ್ ಏನಂದರೆ 300 ರಿಂದ 400 ಗ್ರಾಮ್. ಜನರಲಿ ನಾವು ತಿಲಾಪಿಯಾ ಮೀನನ್ನ ಹೊರಡೆ ನೋಡಿರ್ಬೋದು. ಮೀನನ್ನ ಬಳಸೋದು ನಾವು ಇಡೀ ತವಾ ಫ್ರೈಗೆ ಯೂಸ್ ಮಾಡೋಂಥದ್ದು, ಅಥವಾ ಫಿಶ್ ಫ್ರೈ ಟೋಟಲ್ ಫಿಶ್ ಫ್ರೈಗೆ ಮಾಡೋಂಥದ್ದು, ಅಥವಾ ಬೋನ್ಲೆಸ್ ಮಾಡಲಿಕ್ಕೆ ಯೂಸ್ ಮಾಡ್ತೀವಿ. ಬೋನ್ಲೆಸ್ ಏನು ಫಿಶ್ ತಿಂತಾ ಇದೆಯೋ ಅದೆಲ್ಲ ಈ ಮೀನುಗಳಿಂದನೇ ಎಕ್ಸ್ಟ್ರಾಕ್ಟ್ ಮಾಡ್ತಾರಂಥದ್ದು. ಹಾಗಾಗಿ ಮಾರ್ಕೆಟಲ್ಲಿ ಈ ಎಲ್ಲದಕ್ಕೂ ಅಕ್ಸೆಪ್ಟಲ್ಲಿ ಇರೋ ಸೈಜು 300 ರಿಂದ 400 ಗ್ರಾಮ್. ಸೊ ತಿಲಾಪಿಯಾ ನಾನು ಮುಂಚೆನೇ ಹೇಳಿದೆ, ಈ ಗಿಫ್ಟ್ ತಿಲಾಪಿಯಾ ಫಾಸ್ಟ್ ಗ್ರೋತ್ ಇರೋಂಥ ಒಂದು ತಳಿ. ಸಾಮಾನ್ಯವಾಗಿ 4 ರಿಂದ 5 ತಿಂಗಳಲ್ಲೇ ನಮಗೇನು ರಿಕ್ವೈರ್ಡ್ ಸೈಜ್ ಇದೆಯೋ 400 ಗ್ರಾಮ್ ಅದು ಅಟೈನ್ ಆಗುತ್ತೆ. ಮತ್ತು ಈ ಮೀನು 200 ಗ್ರಾಮಿಂದನೂ ನಾವು ಇದನ್ನು ತಿನ್ನೋಕ್ಕೆ ಪ್ರಾರಂಭ ಮಾಡ್ಬೋದು. ಯಾಕಂದರೆ ಇದು ಸೆಂಟ್ರ್ ಒಂದು ಮೂಳೆ ಬಿಟ್ಟರೆ ಬೋನ್ಲೆಸ್ ಯೂಸ್ ಮಾಡೋಂಥ ಫಿಶ್ ಆಗಿಂದ 200 ಗ್ರಾಮ್ 150 ಗ್ರಾಮ್ ಅಟೈನ್ ಆದ್ರೂ ನಾವು ಈ ಫಿಶ್ನ ಕನ್ಸಂಪ್ಷನ್ ಮಾಡ್ಕೊಳ್ಬೋದು. ಹಾಗಾಗಿ ರೈತರು ತೊಗೊಂಡು ಅವರ ಡಿಮ್ಯಾಂಡ್ ತಕ್ಕಂಗೆ ಈಗ 250-300 ಗ್ರಾಮ್ ಸೈಜ್ ಬಂದಿದೆ, ಲೋಕಲ್ ಡಿಮ್ಯಾಂಡ್ ಬರ್ತಾ ಇದೆ ಅಂದಾಗ ಅವ್ರಿಗೂ ಆ ಟೈಮಲ್ಲಿ ಹಾರ್ವೆಸ್ಟ್ ಮಾಡಿಕೊಂಡು ಸೊ ಮ್ಯಾಕ್ಸಿಮಮ್ 6 ತಿಂಗಳಲ್ಲಿ ಇದು 500 ಗ್ರಾಮ್ ಅಟೈನ್ ಆಗುತ್ತೆ ಸೈಜು. ಸೊ ವಾರ್ಷಿಕವಾಗಿ 2 ಬೆಳೆಗಳನ್ನ ತೆಗಿಬೋದು. ಮತ್ತು ಈ ಫಿಶಲ್ಲಿ ಏನಂದರೆ ನಮ್ಮ ಬೇರೆ ಕಾಸು ಹೋಲಿಸ್ಕೊಂಡ್ರೆ ಇದರದ್ದು ಸ್ಟಾಕಿಂಗ್ ಡೆನ್ಸಿಟಿ ಜಾಸ್ತಿ ಮಾಡ್ಕೊಳ್ಳೋದು. ಅದರದ್ದು ಅಲ್ಲೆಲ್ಲ ಪರ್ ಎಕರು ನಾವು ಸ್ಟಾಕಿಂಗ್ ಡೆನ್ಸಿಟಿ ಹೇಳೋದು 4 ರಿಂದ 5 ಸಾವಿರ ಮರಿಗಳನ್ನ ಬಿತ್ತನೆ ಮಾಡಿ ಅಂತ ಹೇಳ್ತೀವಿ 1 ಎಕರೆ ಕೊಳಕ್ಕೆ.
ಬಟ್ ಈ ಮರಿಗಳನ್ನ ಅಪ್ ಟು 20,000ವರೆಗೂ ನಾವು ಬಿತ್ತನೆ ಮಾಡ್ಕೊಳ್ಬೋದು. ಅಂದರೆ 5 ಪಟ್ಟು ಜಾಸ್ತಿ ಬಿತ್ತನೆ ಮಾಡ್ಕೊಳ್ಬೋದು. ತುಂಬ ಹಾರ್ಡಿ ವೆರೈಟಿ. ಇರೋದು ಫೀಡಿಂಗ್ ಎಲ್ಲ ಕರೆಕ್ಟಾಗಿ ಮ್ಯಾನೇಜ್ ಮಾಡಿಕೊಂಡು ಮಾಡಿದ್ದಾದರೆ 6 ತಿಂಗಳಲ್ಲಿ ನೀವು ಬೆಳೆಗಳನ್ನ ಬೆಳೆದು ನಾವು ರೈತರುಗಳು ಬೆಳೆಗಳನ್ನ ತೆಗಿಬೋದು. ವಾರ್ಷಿಕವಾಗಿ 2 ಬೆಳೆ ತೊಗೊಂಡು ರೈತರಿಗೆ ತುಂಬ ಅನುಕೂಲವಾದ ರೀತಿ ಅಂತ ನಾವು ಹೇಳ್ಬೋದು ಸರ್ ಇದು. ಮತ್ತು ಇನ್ನೊಂದು ಈ ತಿಲಾಪಿ ಅನ್ನೋದು ಈಗ ಇತ್ತೀಚಿನ ದಿನಗಳಲ್ಲಿ ಮೀನು ಕೃಷಿನ ಅಭಿವೃದ್ಧಿ ಮಾಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಹಲವಾರು ಕಾರ್ಯಕ್ರಮಗಳು ಮಾಡ್ಕೊಂಡಿದೆ. ಈಗ ನಮ್ಮ ಟ್ರೆಡಿಷನಲಲ್ಲಿ ಕೆರೆ ಕಟ್ಟೆಗಳಲ್ಲಿ ಮಾತ್ರ ಮೊದಲು ಮೀನುಗಾರಿಕೆ ಇತ್ತು. ತದನಂತರ ಸ್ವಂತ ಕೊಳಗಳಲ್ಲಿ ಅನ್ನೋದು ಮೀನುಗಾರಿಕೆ ಬಂತು. ಈಗ ಅಷ್ಟು ಮಾಡ್ತಾರೋ ಉತ್ಪಾದನೆ ಸಾಲ್ತಲ್ಲ, ಯಾಕೆ ಹೆಚ್ಚು ಜನಸಂಖ್ಯೆ ಮೀನು ಒಂದು ಉತ್ಕೃಷ್ಟವಾದ ಆಹಾರ. ಹಾಗಾಗಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಏನು ಮಾಡುತ್ತೆ, ಇನ್ನೂ ಬೇರೆ ರೀತಿ ಕ್ರಮಗಳಲ್ಲಿ ಉತ್ಪಾದನೆ ಆಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ಈಗ ಹೊಸ ಮೀನು ಕೃಷಿಯ ವಿಧಾನಗಳನ್ನ ಪರಿಚಯ ಮಾಡ್ತಾ ಇದ್ದಾರೆ. ಅಂದರೆ ಬಯೋಫ್ಲಾಕ್ ತಂತ್ರಜ್ಞಾನ ಇರ್ಬೋದು, RAS ತಂತ್ರಜ್ಞಾನ ಇರ್ಬೋದು, ಇಂಟಿಗ್ರೇಟೆಡ್ ಸಿಸ್ಟಮ್ಸ್ಗಳಿರ್ಬೋದು. ಈ ಎಲ್ಲ ಸಿಸ್ಟಮ್ಗಳಂದರೆ ಬಯೋಫ್ಲಾಕ್, RAS ಅಥವಾ ಅಕ್ವಾಫೋನಿಕ್ಸ್, ಈ ಎಲ್ಲ ಸಿಸ್ಟಮ್ಗಳಿಗೂ ಒಂದು ಸೂಟಬಲ್ ಅಂದರೆ ಕ್ಯಾಂಡಿಡೇಟ್ ಸ್ಪೀಷೀಸ್ ಅಂತ ಹೇಳೋದಾದರೆ ನಮ್ಮ ಈ ತಿಲಾಪಿಯ ವೆರೈಟಿನೇ. ಯಾಕಂದರೆ ಅಲ್ಲಿ ತುಂಬ ಹೈ ಡೆನ್ಸಿಟಿ ಸ್ಟಾಕಿಂಗ್ ಹೋಗ್ತೀವಿ. ಈಗ ನಾನು ಮೊದಲೇ ಸ್ಟಾಕಿಂಗ್ ಡೆನ್ಸಿಟಿ ಹೇಳಿದೆ. ನಮ್ಮ ಲ್ಯಾಂಡ್ ಬೇಸ್ ಅಂದರೆ ಒಂದು ಮಣ್ಣಿನ ಕೊಳ ಮಾಡಿಕೊಂಡು ರೈತರು ಮಾಡೋದಾದರೆ 1 ಸ್ಕ್ವೇರ್ ಮೀಟ್ರಿಗೆ ಆಲ್ಮೋಸ್ಟು 5 ನಂಬರ್ವರೆಗೂ ನಾವು ಸ್ಟಾಕ್ ಮಾಡ್ಬೋದು. ಅಂದರೆ ಒಂದು 4,000 ಸ್ಕ್ವೇರ್ ಮೀಟ್ರ್ ಒಂದು ಎಕರೆ ಅಂದರೆ 20,000 ನಾವು ಸ್ಟಾಕ್ ಮಾಡ್ಕೊಳ್ಳೋದು. ಅದೇ RAS ಮತ್ತು ಆ ಬಯೋಫ್ಲಾಕಲ್ಲಾದರೆ ಇದ್ರದ್ದು ಇನ್ನೂ ಜಾಸ್ತಿ ಪಟ್ಟು ಅಪ್ ಟು 100 ನಂಬರ್ಸ್ ಪರ್ ಸ್ಕ್ವೇರ್ ಕ್ಯೂಬಿಕ್ ಮೀಟ್ರ್ ಏರಿಯಾಗೆ ಸ್ಟಾಕಿಂಗ್ ಡೆನ್ಸಿಟಿ ಹೋಗ್ತೀವಿ. ಅಂದರೆ ಅಲ್ಲಿ ತುಂಬ ಹೈ ಡೆನ್ಸಿಟಿ ಸ್ಟಾಕಿಂಗ್ ಇರುತ್ತೆ. ಪವರ್ ಕನ್ಸಂಪ್ಷನಲ್ಲಿ ಅದನ್ನೆಲ್ಲ ವಾಟ್ರನ್ನ ಕ್ವಾಲಿಟಿ ಮೇಂಟೈನ್ ಮಾಡ್ತಾ ಇರ್ತಾರೆ. ಹಾಗಾಗಿ ಅಂತಹ ಸಿಸ್ಟಮ್ಗಳಿಗೆ ಇದು ಒಂದು ಸೂಟಬಲ್ ಆದಂಥ ಸ್ಪೀಸೀಸು. ಹಾಗಾಗಿ ರೈತರುಗಳು ಇದಕ್ಕೆ ಅವಶ್ಯಕವಾದಾಗ ಬೇಕೇ ಬೇಕಾದ ತಳಿ. ಇದು ಪ್ರಮುಖವಾಗಿ ಯಾವ್ಯಾವ ಹಂತಗಳಲ್ಲಿ ನಾವು ಇದನ್ನು ಮೀನು ಕೃಷಿನ ಮಾಡ್ಕೊಳ್ಬೋದು ಅಂತೇಳಿ ಸರ್. ಮತ್ತು ಇದು ಬಿಟ್ಟು ರೈತರು ಆಯಿತು, ಈಗ RAS ಬಯೋಫ್ಲಾಕ್ ಬಿಟ್ಟು ಸಣ್ಣ ರೈತರುಗಳೇನು, ಈಗ ನಮ್ಮಲ್ಲಿ ಕೃಷಿ ಹೊಂಡಗಳು ಅಥವಾ NREGಲಿ ಮಾಡಿರೋಂಥ ಕೃಷಿ ಪಾಂಡ್ಗಳಿರುತ್ತೆ. ಸಣ್ಣದು 2 ಗುಂಟೆ ಅಥವಾ 3 ಗುಂಟೆ ಅಥವಾ 5 ಗುಂಟೆ 10 ಗುಂಟೆವರೆಗೂ ಒಂದು ಕೊಳಗಳನ್ನ ಮಾಡ್ಕೊಂಡಿರ್ತೀವಿ. ಅಂಥ ಸಣ್ಣ ಕೊಳಗಳಲ್ಲಿ ನಾವು ಬೇರೆ ನಮ್ಮ ಕಾಪ್ಸ್ ರೊಟ್ಟಿ ಬಿಡ್ತೀವಿ ಅಂದರೆ ವಾರ್ಷಿಕವಾಗಿ ಬೆಳೆ ಇರುತ್ತೆ ಒಂದು, ಮತ್ತು ಅದಷ್ಟು ನಂಬರ್ಸ್ ತುಂಬ ಕಡಿಮೆ ಇರುತ್ತೆ. ಈಗ ನಮ್ಮ ಕಾಪ್ಸಲ್ಲ ಆದರೆ ನಾವು ಒಂದು ಎಕರೆ ಜಾಗಕ್ಕೆ ನಾವು 4ರಿಂದ 5 ಸಾವಿರ ಸ್ಟಾಕಿಂಗ್ ಡೆನ್ಸಿಟಿ ಹೇಳ್ತೀವಿ. ಅಂದರೆ ಒಂದು ಗುಂಟೆಯಷ್ಟು ಕೊಳೆಯ ಜಾಗಕ್ಕೆ ನಾವು ಹೇಳೋದೇ ಸಜೆಸ್ಟ್ ಮಾಡೋದು 100ರಿಂದ 150 ಮರಿಗಳನ್ನ ಹೇಳ್ತೀವಿ. ಬಟ್ ಇದೇ ತಿಲಾಪಿ ಆದರೆ ನೀವು 1 ಗುಂಟೆ ಕೊಳ ಇದ್ದರೆ 500 ಮರಿವರೆಗೂ ಸ್ಟಾಕ್ ಮಾಡ್ಕೊಳ್ಬೋದು. ಒಂದು 4 ಗುಂಟೆ ಜಾಗ ಕೊಳ ಇದೆ ಅಂದರೆ 2,000 ಮರಿಗಳನ್ನ ಸ್ಟಾಕ್ ಮಾಡಿಕೊಂಡು ಏನು ನಿಮ್ಮ ಕುಟುಂಬಕ್ಕೆ ಅವಶ್ಯಕವಾದಂಥ ಒಂದು ಪ್ರೋಟೀನ್ ಸೋರ್ಸ್ ಇದೆಯೋ ಅದನ್ನು ನೀವು ನಿಮ್ಮ ಹಂತದಲ್ಲೇ ಉತ್ಪಾದನೆ ಮಾಡ್ಕೊಳ್ಳೋದು. ಈಗ ಒಂದು 2,000 ಮರಿಗಳನ್ನ ನೀವು ಹಾಕ್ಕೊಂಡು ಅದಕ್ಕೆ ಅವಶ್ಯಕವಾದ ಫೀಡಿಂಗ್ನ ಕೊಟ್ಕೊಂಡು ಪ್ರತಿನಿತ್ಯ ನೋಡಿಕೊಂಡು 6 ತಿಂಗಳಲ್ಲಿ ನಿಮಗೆ ಬರುತ್ತೆ. ನಿಮಗೆ ಅವಶ್ಯಕತೆ ಇರುವಾಗ ಅದನ್ನು ನಿಮ್ಮ ಕುಟುಂಬಕ್ಕೆ ಅವಶ್ಯಕತೆ ಇರೋ ಆರೈಕೆ ಮಾಡಿಕೊಂಡು ನೀವು ನಿಮ್ಮ ಕುಟುಂಬಕ್ಕೆ ಅವಶ್ಯಕತೆ ಇರೋಂಥ ಪ್ರೋಟೀನ್ಗಳನ್ನ ಇದರಿಂದ ಪಡ್ಕೊಂಡು ರೈತರುಗಳು ಬೆಳೆಸ್ಕೊಳ್ಬೋದು. ಇದು ಒಂದು ಉತ್ತಮವಾದ ಒಂದು ತಳಿ ಅಂತ ನಾನು ಅಭಿಪ್ರಾಯ ಪಡ್ತೀನಿ ಸರ್. ಈ ತಿಲಾಪಿಯ ಮೀನಿನ ವಿಶೇಷತೆ ಏನು? ತಿಲಾಪಿಯ ನಾನು ಫಸ್ಟ್ ಹೇಳಿದೆ ಸರ್, ಈ ತಿಲಾಪಿಯನೇ ಯಾಕೆ ಮಾಡಿದ್ರು ಅಂದರೆ ತಿಲಾಪಿಯ ಒಂದು ಹಾರ್ಡಿ ವೆರೈಟಿ ನಮ್ಮ ಕಾಪ್ಸ್ ಹೋಲಿಸ್ಕೊಂಡ್ರೆ. ಮತ್ತು ಇದರಲ್ಲಿ ಇದು ಫಾಸ್ಟ್ ಗ್ರೋತ್ ಇರೋಂಥ ಮತ್ತು ಆಮ್ನಿವರಸ್ ಎಲ್ಲ ರೀತಿಯ ಆಹಾರಗಳನ್ನು ಇದು ಸೇವನೆ ಮಾಡ್ಕೊಳ್ಳುತ್ತೆ ರೈತರು. ಈಗ ನಾವು ಇದನ್ನು ಫೀಡ್ ಬೇಸ್ಡ್ ಅಕ್ವಾಕಲ್ಚರ್ ಅಂತ ಕರಿತೀವಿ. ಕೃತಕವಾದ ಆಹಾರನ ಕೊಟ್ಟು ಬೆಳೆಸ್ತಾ ಇರ್ತೀವಿ ನಮ್ಮಲ್ಲಿಂದ. ಅದರ ಸ್ವಲ್ಪ ದಿನ ಆದಮೇಲೆ ಅದನ್ನು ಬೇರೆ ರೀತಿ ಲೋಕಲ್ ಆಗಿರೋಂಥ ಆಹಾರಗಳನ್ನ ಇದಕ್ಕೆ ಕೊಟ್ಟು ನೀವು ಬೆಳೆಸ್ಕೊಳ್ಬೋದು. ಮತ್ತು ಇದು ವೈಟ್ ಮೀಟ್ ಆಗಿರುತ್ತೆ ಮತ್ತು ಪ್ರೋಟೀನ್ ಕಂಟೆಂಟು ಮತ್ತು ಇದರಲ್ಲಿಂದ ಮಿನರಲ್ಸ್ ಕಂಟೆಂಟು ಉತ್ತಮವಾಗಿರೋದ್ರಿಂದ, ಎಸ್ಪೆಷಲಿ ಫ್ಯಾಟಿ ಆಸಿಡ್ಸ್ ಎಲ್ಲ ಇರೋದ್ರಿಂದ ಇದು ಒಂದು ಉತ್ತಮವಾದ ಪ್ರೋಟೀನ್ ಸೋರ್ಸು ರೈತಗಳಿಗೆ. ಅಲ್ಲ, ಈಗ ಬೇರೆ ಕಾಟ್ಲ, ರೋಹು, ಮೃಗಾಲು, ಹುಲ್ಗಂಡೆ ಮತ್ತು ಸಾಮಾನ್ಯ ಗಂಡೆ ಈ ತರಹದ ಮೀನುಗಳನ್ನೆಲ್ಲ ನಮ್ಮ ರೈತರು ಸಾಕ್ತಾರಲ್ಲ, ಅದಕ್ಕೂ ಇದಕ್ಕೂ ಹೋಲಿಸಿದ್ರೆ ರುಚಿಯಾಗಿರ್ಬೋದು ಅಥವಾ ಬೆಳವಣಿಗೆ ಆಗಿರ್ಬೋದು. ಅದೇ ಸರ್, ಈಗೇನಂದರೆ ನಾನು ಹೇಳಿದೆ ಆ ಕಾಟ್ಲ, ರೋಹು ಇವೆಲ್ಲ ಕಾರ್ಬ್ಸ್ ವೆರೈಟೀಸು. ಜನರಲಿ ಇವೆಲ್ಲ ಒಂದು ವಾರ್ಷಿಕ ಬೆಳೆ. ನೀವು ಒಂದು ಮೀನನ್ನ ಬೆಳೆಸಿ ನೀವು ಒಂದು ಮಾರ್ಕೆಟ್ ಸೈಜ್ ಬರೋಂಥ 1.5 kg ಬರಬೇಕು ಅಂದರೆ 10ರಿಂದ 12 ತಿಂಗಳು ಬೆಳೆಸಬೇಕು. ಬಟ್ ಇದು ತಿಲಾಪಿ ಅನ್ನೋದು 6 ತಿಂಗಳಲ್ಲೇ ಬೆಳೆ ಬರೋಂಥದ್ದು. 6 ತಿಂಗಳಲ್ಲಿ 500 ಗ್ರಾಮ್ ಸೈಜ್ ಬರುತ್ತೆ. ಮತ್ತು ಇದು 150 ಗ್ರಾಮಿಂದ ನೀವು ಇದನ್ನು ಕನ್ಸಂಪ್ಷನ್ಗೆ ಬಳಸ್ಕೊಳ್ಬೋದು. ಈಗ ಕಾಪ್ಸುಲ್ ನೀವು ಅರ್ಧ kg ಮುಳ್ಳಿರೋದ್ರಿಂದ ಸ್ವಲ್ಪ ಜನ ಅದನ್ನು ಬೇಡ ಅಂತ ಹೇಳ್ತಾರೆ. ಬಟ್ ತಿಲಾಪಿಯ ಬರೀ ಸೆಂಟ್ರಲ್ ಒಂದು ಬೋನ್ ಇರುತ್ತೆ, ಬೋನ್ಲೆಸ್ ಯೂಸ್ ಮಾಡೋಂಥ ಫಿಶು. ನೀವು 2 ಸೈಡು ಫಿಲೆಟಿಂಗ್ ಮಾಡಿಕೊಂಡ್ರೆ ಕಂಪ್ಲೀಟ್ ಬೋನ್ಲೆಸ್ ಸಿಗುತ್ತೆ. 150 ಗ್ರಾಮ್ ಫಿಶ್ನು ಸಹಿತ ನಾವು ಇದನ್ನು ಆಹಾರವಾಗಿ ಬಳಸ್ಕೊಳ್ಬೋದು. ಅಂದರೆ ಇದರಲ್ಲಿ ಮೂಳೆಗಳು ಜಾಸ್ತಿ ಇರಲ್ಲ? ಮೂಳೆಗಳೇ ಇರಲ್ಲ ಸರ್. ಸೆಂಟ್ರಲ್ ಒಂದು ಮೂಳೆ ಬಿಟ್ಟರೆ ಟಾಪಲ್ಲಿ ಫಿನ್ಸಲ್ಲಿ ಇರೋದು ತೆಗೆದ್ರೆ ನೀಟಾಗಿ ಫಿಲೆಟಿಂಗ್ ಮಾಡಿಕೊಂಡ್ರೆ ಇದು ಬೋನ್ಲೆಸ್ ಫಿಶ್ ಥರನೇ. ಹಾಗಾಗಿ 150 ಗ್ರಾಮಿಂದನೂ ಇದನ್ನು ಕನ್ಸಂಪ್ಷನ್, 150 ಗ್ರಾಮಿಂದ ಇದನ್ನು ಕನ್ಸಂಪ್ಷನ್ ಪಡ್ಕೊಳ್ಬೋದು. ಸೊ 1 kgನೇ ಆಗಬೇಕು ಅಂತೇನಿಲ್ಲ. ಮತ್ತು 500 ಗ್ರಾಮ್ ಒಳ್ಳೆ ಆಪ್ಟಿಮಮ್ ಸೈಜು. ಮಾರ್ಕೆಟಲ್ಲಿ ಅಕ್ಸೆಪ್ಟಬಲ್ ಸೈಜ್ ಇರೋದೇ 400ರಿಂದ 500 ಗ್ರಾಮ್ ಇರೋಂಥದ್ದು ಸರ್. ಈಗ ಇದರ ಸಾಕಾಣಿಕಾ ವಿಧಾನ ಹೇಗೆ? ಅದೇ ಸರ್, ನಾನು ಹೇಳಿದೆ ಈಗ ನಮ್ಮಲ್ಲಿ ಆಲ್ರೆಡಿ ಇರುವಂಥ ಸಿಸ್ಟಮ್ಗಳು ಮಣ್ಣಿನ ಕೊಳಗಳಾಗಿರ್ಬೋದು ಅಥವಾ ಆಲ್ರೆಡಿ ಮೀನು ಕೃಷಿ ಕೊಳಗಳನ್ನ ತೊಗೊಂಡಿರ್ತಾರೆ. ಆ ಕೊಳಗಳನ್ನು ಸಹಿತ ನಾವು ತಿಲಾಪಿಯಾಗಿ ನಾವು ಬಳಸ್ಕೊಳ್ಬೋದು. ಅಥವಾ ಸಣ್ಣ ಈಗ ಕೃಷಿ ಹೊಂಡಗಳಿರುತ್ತೆ, ಅದು ಸಣ್ಣ ಜಾಗ ಇರುತ್ತೆ. ನಾವು ಕಾಪ್ಸುಲ್ ಆದರೆ ತುಂಬ ಕಡಿಮೆ ನಂಬರ್ಸ್ ಬಿಟ್ಟು ತುಂಬ ದಿನಗಳನ್ನು ನೋಡ್ಕೊಳ್ಬೇಕು ಅಂತಿರುತ್ತೆ. ಇದಾದರೆ ಅದಕ್ಕಿಂತ 4ರಿಂದ 5 ಪಟ್ಟು ಮೀನುಗಳನ್ನ ಸ್ಟಾಕ್ ಮಾಡ್ಕೊಳ್ತೀವಿ. ಹಾಗಾಗಿ ಅಂಥ ಕೃಷಿ ಹೊಂಡಗಳು ಇದಕ್ಕೆ ಸೂಕ್ತವಾಗಿರುತ್ತೆ. ಬಟ್ ಏನಂದರೆ ಈ ತಿಲಾಪಿಯಾಗಿ ಗೌರ್ಮೆಂಟ್ ಆಫ್ ಇಂಡಿಯಾದು ಒಂದು ಗೈಡ್ಲೈನ್ಸ್ ಇದೆ. ಏನಂದರೆ ಇದು ಏನೇ ಆಗಲಿ ಇದು ಎಕ್ಸೋಟಿಕ್ ವೆರೈಟಿ, ಅಂದರೆ ಹೊರಡೆಯಿಂದ ಬಂದಿರುವಂಥ ತಳಿ.
ಹಾಗಾಗಿ ಇದನ್ನು ಡೈರೆಕ್ಟಾಗಿ ಪರ್ಮಿಷನ್ ಇರೋದಿಲ್ಲ. ಏನಂದರೆ ಯಾವ ರೈತರು ಈ ತಿಲಾಪಿಯ ಮೀನು ಕೃಷಿನ ಮಾಡಬೇಕು ಅಂತ ಹೇಳ್ತಾರೋ ಆಯಾ ತಾಲೂಕುಗಳಲ್ಲಿ ನಮ್ಮ ಮೀನುಗಾರಿಕೆ ಸಹಾಯಕ ನಿರ್ದೇಶಕ ಕಚೇರಿಗಳಿರುತ್ತೆ. ಆ ಕೇಂದ್ರಗಳಲ್ಲಿ ನಾನು ತಿಲಾಪಿಯ ಮೀನು ಕೃಷಿ ಮಾಡ್ತೀನಿ ಅಂತೇಳಿ ಒಂದು ಅಪ್ಲಿಕೇಶನ್ ಕೊಟ್ಟರೆ ಒಂದು ರಿಜಿಸ್ಟ್ರೇಷನ್ನ ಕೊಡ್ತಾರೆ. ಒಂದು ಬಯೋಸೆಕ್ಯೂರಿಟಿ ಮೆಜರ್ಸ್ನ ಗೌರ್ಮೆಂಟ್ ಆಫ್ ಇಂಡಿಯಾದವರು ಫಾರ್ಮೇಷನ್ ಮಾಡಿದ್ದಾರೆ. ಏನು ಬಯೋಸೆಕ್ಯೂರಿಟಿ ತುಂಬ ಸಿಂಪಲ್, ಏನು ತುಂಬ ಕಾಂಪ್ಲಿಕೇಶನ್ ಇರೋಲ್ಲ. ಅಂದರೆ ಈ ಮೀನು ನಿಮ್ಮ ಕೊಳದಿಂದ ಹೊರಗಡೆ ನೀವು ಯಾವುದೇ ನ್ಯಾಚುರಲ್ ಸಿಸ್ಟಮ್ಸ್ಗಳಿಗೆ ನೀವು ಈ ನೀರನ್ನ ಬಿಟ್ಟು ಅಥವಾ ಈ ನೀರುಗಳನ್ನ ಹೊರಗಡೆ ಬಿಡೋದಿಲ್ಲ ಅಂತ ನೀವು ಪ್ರೂವ್ ಮಾಡಬೇಕು. ಅಂದರೆ ಈಗ ಮೇಲ್ಗಡೆ ಒಂದು ಬಲೆ ಕವರ್ ಮಾಡೋಂತಿರ್ಬೋದು, ಬಲೆ ಕವರ್ ಮಾಡಿ ಅದನ್ನು ಯಾವುದೇ ಹಕ್ಕಿಗಳು ಮನೆಗಳನ್ನ ತೊಗೊಳ್ದೇ ಇರೋ ರೀತಿ ಮಾಡೋಂಥದ್ದು. ಮತ್ತು ಇಲ್ಲಿಂದ ಔಟ್ಲೆಟ್ ನೀರು ಓಪನ್ ಆಗಿ ನಾವು ಕೆನಲಿಗೆ ಬಿಡದೆ ಒಂದು ಫಿಲ್ಟ್ರೇಷನ್ ಥರ ಒಂದು ಚೇಂಬರ್ ಥರ ಮಾಡಿಕೊಂಡು ಒಂದು ಬಲೆಗೆಲೆ ಕಟ್ಕೊಂಡು ಅಥವಾ ಉಳಿದು ಪಳೆದ ಮರಿಗಳು ಯಾವ್ದಾರು ಇದ್ದರೆ ಅದನ್ನು ಅದರಲ್ಲೇ ಫಿಲ್ಟ್ರ್ ಆಗಿ ನಿಮ್ಮಲ್ಲೇ ಕ್ಲೋಸ್ ಆಗಬೇಕು. ಕೊಳಗಳಲ್ಲಿ ನೀರು ಕಂಪ್ಲೀಟಾಗಿ ಖಾಲಿ ಆಗುವಂಥ ಕೊಳಗಳಿದ್ದರೆ ತುಂಬ ಸೂಕ್ತ. ಹಾಗಾಗಿ ಈಗ ಸದ್ಯಕ್ಕೆ ನಾವು ಕೆರೆಗಳಿಗೆ ಯಾವುದು ಪರ್ಮಿಷನ್ ಕೊಡ್ತಾ ಇಲ್ಲ ಸರ್. ಇದನ್ನು ಈ ಮೀರು ಏನಿದ್ರು ನೀವು ಸ್ವಂತವಾಗಿ ಮೀನು ಕೃಷಿ ಮಾಡಿಕೊಂಡು ಸ್ವಂತ ಕೊಳ ಇಟ್ಕೊಂಡು ನಿಮ್ಮದೇ ಸ್ವಂತ ಕೊಳ ಇದ್ದು ರಿಜಿಸ್ಟರ್ ಆಗಿರುವಂಥ ಫಾರ್ಮರ್ಸ್ಗಳಿಗೆ ಮಾತ್ರ ಈ ಮೀನುಗಳನ್ನ ನಾವು ವಿತರಣೆ ಮಾಡ್ತಾ ಇದ್ದೀವಿ. ಅಂದರೆ ತಿಲಾಪಿಯ ಮೀನು ಸಾಕಬೇಕು ಅಂತಾದರೆ ಮೊದಲಿಗೆ ನಿಮ್ಮ ಇಲಾಖೆಯ ಅನುಮತಿಯನ್ನು ತೆಗೆದುಕೊಳ್ಳಬೇಕು. ಹೌದು ಸರ್, ಹೌದು ಸರ್. ಮತ್ತು ಸ್ವಾಭಾವಿಕ ಜಲ ಸಂಪನ್ಮೂಲಗಳಲ್ಲಿ ಇದನ್ನು ಬೆಳೆಸೋ ಹಾಗೆ ಬಿತ್ತನೆ ಮಾಡೋಕ್ಕೆ ಇನ್ನೂ ಪರ್ಮಿಷನ್ ಇಲ್ಲ ಸರ್. ಓಕೆ ಓಕೆ ಓಕೆ. ಅಂದರೆ ಮಾಡಿದರೆ ಏನಾಗುತ್ತೆ ಅಂತ ಏನು ಸಮಸ್ಯೆ ಆಗುತ್ತೆ? ಅಂದರೆ ಈಗ ಆಲ್ರೆಡಿ ಕೆಲವ್ರಿಗೆ ಹೇಳ್ಬೋದು, ಆಲ್ರೆಡಿ ಎಲ್ಲ ಕೆರೆಗಳ ತಿಲಾಪಿ ಆಲ್ರೆಡಿ ಸ್ವಲ್ಪ ಹೊರಗಡೆಯಿಂದ ಬಂದಿರೋದಿರುತ್ತೆ. ಮತ್ತು ಈ ಸ್ಟ್ರೈನು ಈಗ ಮತ್ತೆ ಇದು ಓಪನ್ ಸಿಸ್ಟಮ್ಗೆ ಹೋಗಿ ಮತ್ತೆ ಅಲ್ಲದು ಪ್ರೊಡಕ್ಷನ್ ಸಿಸ್ಟಮ್ ಅದು ಪ್ರೊಡಕ್ಷನ್ ಆಗ್ತಾಯಿದ್ದು ನಮ್ಮ ನೇಟಿವ್ ವೆರೈಟಿಗಳಿಗೆ ಕಡಿಮೆ ಆಗ್ಬೋದು. ಯಾಕಂದರೆ ಇದು ಎಲ್ಲ ಇರುವಂಥ ಫುಡ್ಗಳನ್ನ ಇದು ಮೇಜರಾಗಿ ತೊಗೊಳುತ್ತೆ. ನಮ್ಮ ನೇಟಿವ್ ಅಲ್ಲಿರುವಂಥ ಮೀನು ತಳಿಗಳು ಇರ್ಬೋದು, ನಮ್ಮ ಲೋಕಲ್ ತಳಿಗಳು, ಆ ತಳಿಗಳ ಉತ್ಪಾದನೆ ಅಥವಾ ಅವುಗಳ ಅಭಿವೃದ್ಧಿಗೆ ಇದು ಸ್ವಲ್ಪ ಗಂಭೀರ ಆಗ್ಬೋದು ಅನ್ನೋ ಉದ್ದೇಶಕ್ಕೋಸ್ಕರ ಇದನ್ನು ಹೇಳ್ತಾರೆ. ಹಂಗಾಗಿ ಈಗ ಇನ್ನು ಸರ್ಕಾರದಲ್ಲಿ ನಡೀತಾ ಇದೆ ಸಣ್ಣ ಈಗ 6 ತಿಂಗಳು ನಿಲ್ಲುವಂಥ ಸಣ್ಣ ಕೆರೆಗಳಿರುತ್ತೆ ಗ್ರಾಮ ಪಂಚಾಯತ್ ಮಟ್ಟದಲ್ಲೆಲ್ಲ. ಅದೇನೆಂದರೆ ಮಳೆಗಾಲದಲ್ಲಿ 6 ತಿಂಗಳು ನೀರು ನಿಲ್ಲುತ್ತೆ, ಒಂದು 5-6 ತಿಂಗಳು ಆದ ತಕ್ಷಣ ನೀರೆಲ್ಲ ಕಂಪ್ಲೀಟಾಗಿ ಖಾಲಿಯಾಗಿರುತ್ತೆ. ಅಂಥ ಕೆರೆಗಳಲ್ಲೂ ಪುತ್ನೆ ಮಾಡಿ ಉತ್ಪಾದನೆ ಹೆಚ್ಚು ಮಾಡೋಣ, ಒಂದು ಪ್ರೋಟೀನ್ಯುಕ್ತ ಆಹಾರ ಕೊಡೋಣ ಅನ್ನೋ ಉದ್ದೇಶಕ್ಕೋಸ್ಕರ ಈಗ ಸರ್ಕಾರ ಚಿಂತನೆ ಮಾಡ್ತಾಯಿದೆ. ಬಟ್ ಆ್ಯಸ್ ಆಫ್ ನಾವು ಇವತ್ತಿಗೆ ರೇಟಿಗೆ ಸ್ವಂತ ಕೊಳ ಹೊಂದಿರುವಂಥ ರೈತರುಗಳು ಇಲಾಖೆಯಲ್ಲಿ ನೋಂದಣಿ ಮಾಡಿಕೊಂಡು ಒಂದು ಸರ್ಟಿಫಿಕೇಟ್ ಕೊಡ್ತಾರೆ. ಆ ಸರ್ಟಿಫಿಕೇಟ್ ತೊಗೊಂಡು ನಮ್ಮ ಹತ್ರ ಬಂದರೆ ನಾವು ಅವರಿಗೆ ಮರಿಗಳನ್ನ ವಿತರಣೆ ಮಾಡ್ತೀವಿ ಸರ್. ನಮ್ಮ ಕಂಪನಿ ಇದು, ನಮ್ಮ ಕಂಪನಿ. ಕೇಳುಗರೆ, ಮೇ 15 ಗುರುವಾರ ನಮ್ ಕಂಪನಿ ಬಾನುಲಿ ಸರಣಿಯಲ್ಲಿ ಗ್ರಾಮೀಣ ಮಾರುಕಟ್ಟೆ ಕುರಿತು ಮಂಡ್ಯದ ವಿಕಸನ ಗ್ರಾಮೀಣ ಹಾಗೂ ನಗರಾಭಿವೃದ್ಧಿ ಸಂಸ್ಥೆಯ ಮುಖ್ಯ ಸಂಯೋಜಕರಾದ ಎಂಸಿ ಕೆಂಪಯ್ಯ ಅವರೊಂದಿಗೆ ಸಂದರ್ಶನವಿದೆ. ಮೌಲ್ಯವರ್ಧಿತ ಅಂತ ಹೇಳಿದ್ರೆ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಪ್ರಥಮವಾಗಿ ಬೆಲ್ಲವನ್ನು ಮೌಲ್ಯವರ್ಧನೆ ಮಾಡಿ ಡ್ರೈ ಮಾಡಿ ಅದನ್ನು ಪ್ಯಾಕಿಂಗ್ ಮಾಡಿ ಕೊಡ್ತಕ್ಕಂಥದ್ದು, ಅದು ಕೆಮಿಕಲ್ ಫ್ರೀ ಅಂತ ಮೊದಲನೇ ಹಂತವಾಗಿ ಮಾಡಿದ್ದೀವಿ. ಕ್ರಮೇಣವಾಗಿ ಈಗ ಸಾವಯವ ಬೆಲ್ಲ ಅಂತೇಳಿ ಅದನ್ನು ಇಲ್ಲಿ ಪ್ರಾರಂಭ ಮಾಡಿದ್ದೀವಿ. ಎರಡನೇದು ಕೊಬ್ಬರಿ ಎಣ್ಣೆನ ತೆಗೆತಕ್ಕಂಥದ್ದು. ಮರೆಯದಿರಿ, ಪ್ರತಿ ಗುರುವಾರ ಸಂಜೆ 6:50 ಕೃಷಿ ರಂಗ ಕಿಸಾನ್ ವಾಣಿಯಲ್ಲಿ ಬಾನುಲಿ ಸರಣಿ ನಮ್ ಕಂಪನಿ ಕಟ್ಟಿ ನಿಮ್ಮದೇ ಕಂಪನಿ. ರೈತ ಉತ್ಪಾದಕರ ಕಂಪನಿ. ಸ್ವಾಭಾವಿಕವಾಗಿ ತಿಲಾಪಿಯಾ ಇರುತ್ತೆ ಅಂತ ಹೇಳಿದ್ರಲ್ವ ನೀವು? ಅದು ಯಾವ ತಳಿ? ಅಂದರೆ ಅದು ನಮ್ಮ ಸೈಂಟಿಫಿಕ್ ಹೇಳ್ಬೇಕು ಮೊಸಂಬಿಕಸ್ ಅಂತೇಳಿ, ಅದು ನಮ್ಮ ಹಳೆಯ ವೆರೈಟಿ. ಬಟ್ ಈಗ ನಾವು ಉತ್ಪಾದನೆ ಮಾಡ್ತಾ ಇರೋದು ಓರೆಕ್ರಮ್ ನೈಲೋಟಿಕಸ್ ಅಂತೇಳಿ, ನೈಲ್ ತಿಲಾಪಿಯಾ ಅಂತ ಕರೀತಾರೆ. ಈ ನೈಲ್ ತಿಲಾಪಿಯಾದಲ್ಲಿ ಹಲವಾರು ಜನ್ರೇಷನ್ಗಳು ಮತ್ತು ಉತ್ತಮವಾದ ತಳಿಗಳು ಎಲ್ಲ ಕಡೆಯಿಂದ ತೊಗೊಂಡು ಈ ಗಿಫ್ಟ್ ಸ್ಟ್ರೈನನ್ನು ಡೆವಲಪ್ ಮಾಡಿದ್ದಾರೆ ಸರ್. 1980 ಸಮಯದಲ್ಲಿ ಸ್ಟ್ರೈನ್ ಡೆವಲಪ್ ಮಾಡಿದ್ದಾರೆ. ಅಲ್ಲಿಂದ ವರ್ಲ್ಡ್ ಫಿಶ್ ಸೆಂಟರ್ ಅವರು ನಮ್ಮ RGC ಟೈಅಪ್ ಆಗಿ ಅವರು ಬ್ರೂಡ್ ಬ್ಯಾಂಕ್ ಥರ ಇಟ್ಕೊಂಡಿದ್ದಾರೆ. ಸೊ ಈಗ ನಮ್ಮಲ್ಲಿರುವಂಥ ತಾಯಿ ಮೀನುಗಳು ಸಹಿತ ಒಂದೇ ಜನ್ರೇಷನ್ನ ತಾಯಿ ಮೀನುಗಳು ನಾವು ಇಟ್ಕೊಂಡಿದ್ದೀವಿ. ಅದರಿಂದ ಬರುವಂಥ ಮರಿಗಳನ್ನ ಉತ್ತಮವಾದ ಮರಿಗಳನ್ನೇ ಕೊಡ್ತೀವಿ. ಈಗ ನಮ್ಮಲ್ಲಿ ಯಾವುದೇ ರೀತಿ ಮಿಕ್ಸಿಂಗ್ ಇರಲ್ಲ, ಇನ್ಬ್ರೀಡಿಂಗ್ಸ್ ಇರಲ್ಲ. ಹಾಗಾಗಿ ಉತ್ತಮವಾದ ಮರಿಗಳು ರೈತರಿಗೆ, ಈಗ ಓಪನ್ ಕೆರೆ ಕಟ್ಟೆಗಳಲ್ಲಿ ಇರೋಂಥ ಮರಿಗಳು ಆಯಾ ಮರಿಗಳು ಅಲ್ಲೇ ಆಗ್ತಾ ಇರುತ್ತೆ, ಇನ್ಬ್ರೀಡಿಂಗ್ ಆಗ್ತಾ ಇರುತ್ತೆ, ಗ್ರೋತ್ ಇರೋದಿಲ್ಲ, ರೆಸಿಸ್ಟೆನ್ಸ್ ಕಡಿಮೆ ಇರುತ್ತೆ. ಹಾಗಾಗಿ ಇದು ಒಂದು ಉತ್ತಮವಾದ ತಳಿ ಅಂತ ಹೇಳ್ಬೋದು. ಅಂದರೆ ನೀವು ತಾಯಿ ತಂದೆ ಮೀನುಗಳನ್ನು ನಿಮ್ಮಲ್ಲಿ ಸಾಕೊಂಡಿರ್ತೀರಿ? ಹೌದು ಸರ್. ಅಲ್ವೇ? ಹೌದು ಸರ್. ಅದರಿಂದ ಮರಿಗಳನ್ನು ಮಾಡಿ ರೈತರುಗಳಿಗೆ ತಾವು ಕೊಡ್ತೀರಿ? ಹೌದು ಸರ್. ಏನು ಧಾರಣೆಯಲ್ಲಿ ತಾವು ಕೊಡ್ತಾ ಇದ್ದೀರಿ? ಈಗ ಸರ್ಕಾರ ಫಿಕ್ಸ್ ಮಾಡಿರೋ ರೇಟ್ ಪ್ರಕಾರ ಒಂದು ಮರಿಗೆ 200 ರೂಪಾಯಿ ರೇಟ್ ಬೀಳುತ್ತೆ ಸರ್. ಒಂದು ಮರಿಗೆ 200 ರೂಪಾಯಿ ಬೀಳುತ್ತೆ. ಅಂದರೆ 1000 ಮರಿಗೆ 2,000 ರೂಪಾಯಿ ಬೀಳುತ್ತೆ. ಯಾಕೆ ಇಷ್ಟು ರೇಟ್ ಇರ್ಬೋದು? ಬೇರೆ ನಮ್ಮ ಕಾಟ್ಲ ಎಲ್ಲ ಕಡಿಮೆ ಇದೆ, ಕಂಪೇರ್ಡ್ 40 ಪೈಸೆ 50 ಪೈಸೆ ರೇಟ್. ಬಟ್ ಅಂದರೆ ಇದ್ರಲ್ಲಿ ನಾನು ಮುಂಚೆನೇ ಹೇಳಿದೆ, ಇಲ್ಲಿ ನಾವು ತಿಲಾಪಿಯಾದಲ್ಲಿ ಹುಟ್ಟಿದಂಥ ಎಲ್ಲ ಮರಿಗಳನ್ನು ಗಂಡು ಮೀನುಗಳಿಗೆ ಪರಿವರ್ತನೆ ಮಾಡ್ತೀವಿ. ಫೀಡ್ ಜೊತೆ ಹಾರ್ಮೋನ್, ಪರ್ಮಿಟೆಡ್ ಹಾರ್ಮೋನ್ ಯೂಸ್ ಮಾಡ್ತೀವಿ. ನಮಗೆ ಆ ಹಾರ್ಮೋನ್ ರೇಟ್ ತುಂಬ ಕಾಸ್ಟ್ಲಿ ಇರೋದ್ರಿಂದ ನಮಗೆ ಪ್ರೊಡಕ್ಷನ್ ಕಾಸ್ಟೇ ಇವತ್ತು 2 ರೂಪಾಯಿಂದ 2 ರೂಪಾಯಿ 10 ಪೈಸೆ 20 ಪೈಸೆವರೆಗೂ ಬರ್ತಾ ಇದೆ. ಅದು ನೋಡಿಕೊಂಡು ಗೌರ್ಮೆಂಟ್ 2 ರೂಪಾಯಿ ರೇಟ್ ಫಿಕ್ಸ್ ಮಾಡಿ. ಇದು ಮತ್ತು ನಮ್ಮ ಈ ದಕ್ಷಿಣ ಭಾರತ, ಈಗ ವಿಜಯವಾಡ RGC ಇರ್ಬೋದು ಅಥವಾ ಕೃಷ್ಣಗಿರಿ, ಆ ರೇಟ್ಗಳಿಗೆ ಹೋಲಿಸ್ಕೊಂಡ್ರೆ ನಮ್ಮದೇ ಕಡಿಮೆ ರೇಟು ಸರ್. ಅಲ್ಲೆಲ್ಲ 3 ರೂಪಾಯಿ 3 ರೂಪಾಯಿ ರೇಟ್ ಇದೆ. ಸೊ ರೈತರಿಗೆ ಇಲ್ಲೇ 2 ರೂಪಾಯಿಗೆ ರೇಟ್ ಸಿಗ್ತದೆ ಸರ್. ಎಕನಾಮಿಕ್ಸ್ ಹೇಗೆ?
ಸರ್ ಇದು ಈಗ ಒಂದು ಮರಿನ ತಗೊಂಡು ಒಂದು ಮರಿನ ಬೆಳೆಸಿ ರೈತ ಮಾರಾಟ ಮಾಡಿಸಲಿ ನಾವು ಅದನ್ನು ಜನರಲಿ ಎಷ್ಟು ಖರ್ಚು ಬೀಳಿದ್ರೆ FCR ಅಂತ ಕರಿತೀವಿ, ಫುಡ್ ಕನ್ವರ್ಷನ್ ರೇಷಿಯೋ. ಜನರಲಿ 1:1 ರೇಷಿಯೋ ಅಥವಾ 1:1.1 1.2 ಆ ರೇಷಿಯೋದಲ್ಲಿ ಮೇಂಟೈನ್ ಮಾಡ್ತಾರೆ ಅಂತ ಹೇಳ್ತಾರೆ. ಸೊ 1:1 ಅಂದರೆ ಈಗ 1 kg ನಾವು ಈ ತಿಲಾಪಿಯ ಬೆಳಿಲಿಕ್ಕೆ 1 kg ಅಷ್ಟು ಈಗ ಕೃತಕ ಆಹಾರ ನಾವೆಲ್ಲ ಕೃತಕ ಆಹಾರನ ಬೆಳೆಸಿ ಮಾರ್ತಾಯಿದ್ರು 1 kg ಅಷ್ಟು ಕೃತಕ ಆಹಾರದ ಖರ್ಚು ಬೀಳುತ್ತೆ. ಸೊ ಕೃತಕ ಆಹಾರ ಇವತ್ತೆಲ್ಲ ಸ್ಟಾರ್ಟರ್ಸಿಂದ ಹಿಡಿದು ಫೈನಲ್ ಫೀಡ್ವರೆಗೂ 1 kg ಆವ್ರೇಜ್ ಫೀಡ್ ತೊಗೊಂಡ್ರೆ 55ರಿಂದ 57 ರೂಪಾಯಿ 1 kgಗೆ ಆಹಾರದ ಖರ್ಚು ಬೀಳುತ್ತೆ ನಿಮಗೆ. ಸೊ ಒಂದು ಮರಿ 2 ರೂಪಾಯಿ ಖರ್ಚು ಕೊಟ್ಟಿರ್ತೀರ ಮತ್ತು 57 ರೂಪಾಯಿ ಆಹಾರ, ಇನ್ನು ಹೆಚ್ಚುವರಿ ಒಂದು 3 ರೂಪಾಯಿ ಖರ್ಚು ಅಂದರೆ ಸಾಮಾನ್ಯ ಒಂದು 60-65 ರೂಪಾಯಿ ನಿಮಗೆ ಖರ್ಚು ಬಿದ್ದಿರುತ್ತೆ ಸರ್. ಅದನ್ನು ಹೆಚ್ಚಿನ ಅಂತ ಹೇಳಿದ್ರೆ ನ್ಯಾಚುರಲ್ಸ್ ಅಂದರೆ ಮಣ್ಣಿನ ಕೊಳಗಳನ್ನ ಇಟ್ಕೊಂಡು ಮಾಡ್ತಿರೋಂಥರ ಇದೆ. ಈಗ ಬಯೋಫ್ಲಾಕ್ ಮತ್ತು RISಗಾದರೆ ಬೇರೆ ರೀತಿಯ ತಂತ್ರಜ್ಞಾನ ಇರುತ್ತೆ. ಯಾಕಂದರೆ ಅಲ್ಲಿ ಕರೆಂಟ್ ಕಮರ್ಷಿಯಲ್ ರೇಟ್ ಇರುತ್ತೆ, ಕರೆಂಟ್ ಚಾರ್ಜಸ್ ಜಾಸ್ತಿ ಬೀಳುತ್ತೆ, ಮೇಂಟೆನೆನ್ಸ್ ಚಾರ್ಜ್ ತುಂಬ ಇರುತ್ತೆ. ಹಂಗೆ ಅಲ್ಲಿ ಬೇರೆ ರೀತಿ ಸ್ವಲ್ಪ ಖರ್ಚು ಆಡ್ ಆಗುತ್ತೆ. ಬಟ್ ನಿಮ್ಗೆ ಮಣ್ಣಿನ ಕೊಳಗಳಿದೆ, ಸಣ್ಣ ನಮ್ಮ ಕೃಷಿ ಹೊಂಡಗಳಿದೆ ಅಂದರೆ ಅಲ್ಲಿ ಮೀನು ಮರಿ ಖರ್ಚು ಮತ್ತು ಆಹಾರದ ಖರ್ಚು 2 ಮೇಜರ್ ಖರ್ಚು ಬೀಳುತ್ತೆ. ಇನ್ನು ಬಿಟ್ಟರೆ ನೀರು ಅದೆಲ್ಲ ಅಲ್ಲೇ ಲೋಕಲ್ ಮೇಂಟೈನ್ ಮಾಡ್ಕೊಳ್ತಾರೆ. ಸೊ ಸಾಮಾನ್ಯ ಒಂದು 60ರಿಂದ 62 ರೂಪಾಯಿ 65 ರೂಪಾಯಿವರೆಗೂ ನಿಮ್ಗೆ 1 kg ಮೀನಿನ ಬೆಳವಣಿಗೆಗೆ ಖರ್ಚು ಬೀಳುತ್ತೆ ಇವತ್ತಿನ ಪ್ರೆಸೆಂಟ್ ನಡೀತಿರೋ ರೇಟಲ್ಲಿ ಸರ್. ಆದಾಯ ಅಂದರೆ ಸರ್ ಈಗ ತಿಲಾಪಿಯಾದಲ್ಲಿ ಕೆಲವರು ಏನು ಹೇಳ್ತಾರೆ ಅಂದರೆ ಇದು ಈಗ ಕೆರೆಗಟ್ಟೆಗಳಿಂದ ಬರ್ತಾರೋ ಮೀನುಗಳು ಇಂಟರ್ವೆನ್ಷನ್ ಆಗೋದ್ರಿಂದ ಕೆಲವು ಕಡೆ ರೇಟ್ಗಳು ಕಡಿಮೆ ಆಗೋ ಚಾನ್ಸ್ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಮ್ಮ ಕೊಡಗು ಅಥವಾ ಮಲೆನಾಡು ಸೈಡಲ್ಲೆಲ್ಲ ಮೀನು ಹೆಚ್ಚು ಶೇಖರಣೆ ಮಾಡೋದು, ಅಲ್ಲಿ 150 ರೂಪಾಯಿ 200 ರೂಪಾಯಿವರೆಗೂ 1 kg ಮೀನಿನ ರೇಟ್ ಇದೆ. 150 ರೂಪಾಯಿ ಅಂತ ಆವ್ರೇಜ್ ತೊಗೊಂಡ್ರು ಅಲ್ಲಿ ಅದು ಉತ್ತಮವಾದ ಒಂದು ರೇಟು. ಬಟ್ ಈಗ ನಮ್ಮಲ್ಲೆಲ್ಲ ಕೆಲವು ಕಡೆ 70-80 ರೂಪಾಯಿನೂ ಕೇಳಿದುಂಟು, 100 ರೂಪಾಯಿನೂ ಕೇಳಿದುಂಟು, 150 ರೂಪಾಯಿ. ಅದೇ ಈಗ ರೈತರುಗಳು ಬೆಳೆದಾದ್ಮೇಲೆ ನಾನು ಇದನ್ನು ಮತ್ತೆ ಅದೇ ಸಿಸ್ಟಮಲ್ಲಿ ಹೋಗಿ ಮಾರಾಟ ಮಾಡ್ತೀನಿ ಹಳೆ ಸಿಸ್ಟಮಲ್ಲಿ ಬಂದಾಗ ಅವರಿಗೆ ಕಡಿಮೆ ಕೇಳೋ ಚಾನ್ಸ್ ಇರುತ್ತೆ. ಈಗ ನಿಮ್ಗೆ ಅವಶ್ಯಕತೆ ಅಷ್ಟು ಮೀನುಗಳು ಇಟ್ಕೊಂಡು ಯಾವಾಗ ಅದ್ರ ಡಿಮ್ಯಾಂಡ್ ಬರುತ್ತೆ, ನಿಮ್ಮ ಲೋಕಲ್ ಡಿಮ್ಯಾಂಡು ಅಥವಾ ನಿಮ್ಮ ಊರಿನ ಗ್ರಾಮ ಡಿಮ್ಯಾಂಡು ಅಥವಾ ನಿಮ್ಮ ಏರಿಯಾ ಡಿಮ್ಯಾಂಡ್ ಬರುತ್ತೋ ಅಷ್ಟಷ್ಟು ನೀವು ಈಸಿಯಾಗಿ ಹಾರ್ವೆಸ್ಟ್ ಮಾಡಿಕೊಟ್ಟಾಗ ನಿಮ್ಗೆ ಒಂದು ಉತ್ತಮದಲ್ಲಿ ಈಗ ನಾನು ಹೇಳಿದ ಒಂದು 65 ರೂಪಾಯಿ ಖರ್ಚು ಬೀಳ್ಬೋದು. ಸಾಮಾನ್ಯ ಒಂದು 80-90 ರೂಪಾಯಿ ನಿಮ್ಗೆ ರೇಟ್ ಒಂದು 100 ರೂಪಾಯಿ ರೇಟ್ ಸಿಕ್ಕರೂ ಅದು ಉತ್ತಮವಾದ ಒಂದು ಆದಾಯ ಅಂತಲೇ ಹೇಳ್ಕೊಳ್ಬೋದು. ಸಾಮಾನ್ಯವಾಗಿ ಮೀನು ಸಾಕಾಣಿಕೆಯಲ್ಲಿ ನೀವು ಸರ್ಫೇಸ್ ಫೀಡರ್ಸು, ಮಧ್ಯದಲ್ಲಿ ತಿನ್ನೋವು, ಬಾಟಮಲ್ಲಿ ತಿನ್ನೋವು ಅಂತೇಳಿ ವೆರೈಟಿನ ಮಿಕ್ಸ್ ಮಾಡಿ ಕೊಡ್ತಿರಲ್ವಾ? ಈ ತಿಲಾಪಿಯಾ ಜೊತೆ ಆ ಥರ ಬೇರೆ ಮೀನುಗಳನ್ನು ಸಾಕೋಕ್ಕಾಗಲ್ಲ? ಇಲ್ಲ ಸರ್, ತಿಲಾಪಿಯಾನ ಒಂದು ಮಾನೋಕಲ್ಚರ್ ಅಂತಲೇ ನಾವು ಇದನ್ನು ಬೆಳೆಸೋದು. ಏಕೆಂದರೆ ತಿಲಾಪಿಯಾ ಆಮ್ನಿವರಸ್ ಎಲ್ಲ ರೀತಿಯ ಆಹಾರಗಳು ಇದೇ ತಗೊಳುತ್ತೆ ಒಂದು. ಮತ್ತು ನೀವೇನು ಕೃತಕ ಆಹಾರ ಕೊಡ್ತೀರೋ ನೀವು ಹಾಕಿದ ಫ್ರಾಕ್ಷನ್ ಆಫ್ ಸೆಕೆಂಡಲ್ಲಿ ಇದೇ ಎಲ್ಲದನ್ನು ಕನ್ಸಲ್ಟ್ ಮಾಡುತ್ತೆ. ಸೊ ನೀವು ಬೇರೆ ಯಾವುದೇ ಮೀನು ಬಿಟ್ಟರು ಅದಕ್ಕೆ ಆಹಾರ ಸಿಗದ ರೀತಿ ಇದು ನೋಡ್ಕೊಳ್ಳುತ್ತೆ. ಇದು ನಿಮ್ಮ ಫ್ರೆಂಡ್ಲಿ ಥರ. ನೀವು ಪಾಂಡ್ ಮೇಲೆ ಓಡಾಡ್ತೀರ, ನೀವು ಎಲ್ಲಿ ಓಡಾಡ್ತೀರೋ ಅದ್ರ ಸುತ್ತಲೂ ನಿಮ್ಮ ಸಲ ಓಡಾಡ್ತಾ ಇರುತ್ತೆ. ಅಂದರೆ ಅಷ್ಟು ನಿಮಗೆ ಫೀಡಿಗೆ ಅಡ್ಜಸ್ಟ್ ಆಗಿರುತ್ತೆ, ಫೀಡ್ ನಿಮ್ಮ ಟೈಮಿಂಗ್ಸ್ ಅಡ್ಜಸ್ಟ್ ಆಗಿರುತ್ತೆ. ಮತ್ತು ಪಾಂಡಲ್ಲಿರುವಂಥ ಎಲ್ಲ ಆಹಾರಗಳನ್ನ ಇದೇ ತೊಗೊಳ್ಳೋದ್ರಿಂದ ನೀವು ಬೇರೆ ಮೀನು ಬಿಟ್ಟಾಗ ಅದಕ್ಕೆ ಆಹಾರ ಸಿಗದೇ ಇರ್ಬೋದು, ಆಹಾರ ಸಿಗದೆ ಅದು ವೀಕಾಗಿ ಓಡಾಡ್ತಾ ಇರ್ಬೋದು. ಆ ವೀಕಾಗಿ ಓಡೋದು ಇದು ಹೋಗಿ ಕಚ್ಚೋಂಥ ಚಾನ್ಸಸ್ಗಳಿರುತ್ತೆ. ನೀವು ಈ ಮೀನುಗಳಿಗೆ ಆಹಾರವನ್ನು ಸರಿಯಾದ ಸಮಯಗಳನ್ನು ನಿಗದಿ ಮಾಡಿ ಸರಿಯಾದ ಸಮಯಕ್ಕೆ ಕೊಟ್ಟರೆ ಒಂದು ಉತ್ತಮವಾದ ಸರ್ವೈಲ್ ಸಹಿತ ಇದ್ರಲ್ಲಿ ಸಿಗುತ್ತೆ. ಈಗ ಸರ್ವೈಲ್ ಫಾರ್ ಎಕ್ಸಾಂಪಲ್ ನಮ್ಮ ಕಾರ್ಪ್ಸಲ್ಲಾದರೆ ನಾವು ಸಾಮಾನ್ಯವಾಗಿ 30-40 ಭಾಗ ಸರ್ವೈಲ್ನ ಹೇಳ್ಕೊಳ್ತೀವಿ. ಬಟ್ ಇದರಲ್ಲಿ 70-80 ಭಾಗ ಉಳಿಯುವಿಕೆ ಪ್ರಮಾಣ ಜಾಸ್ತಿ ಇರುತ್ತೆ ಸರ್. ಮಾಮೂಲಿ ಮೀನುಗಳಿಗೆ ಹಾಕ್ತಾರಲ್ಲ ಆಹಾರ, ಈಗ ಸಗಣಿ ಮಾಡಿ ಅದನ್ನು ಒಳ್ಳೆ ಮಾಡಿ ಅದರಲ್ಲಿ ಬಯೋ ಪ್ಲಾಂಕ್ಟನ್ಸ್ನೆಲ್ಲ ಡೆವಲಪ್ ಮಾಡಿ ಮಾಡುವಂಥ ಆಹಾರ ಅಥವಾ ಬೇರೆ ಬೇರೆ ತರಹದ ಆಹಾರ ಅಂಥವನ್ನೆಲ್ಲ ಇದು ತಿನ್ನಲ್ವಾ? ತಿನ್ನುತ್ತೆ ಸರ್. ಏನು ಹೇಳಿದೆ ನಾನು ಹೇಳ್ದಂಗೆ ಇದು ಆಮ್ನಿವೋರಸ್ ಫಿಶ್, ಅಂದರೆ ಎಲ್ಲ ರೀತಿಯ ಆಹಾರನೂ ತಗೊಳುತ್ತೆ. ನಾವು ಏನೇ ಮಣ್ಣಿನ ಕೊಳ ಮಾಡಿ ಕೃತಕ ಆಹಾರ ಕೊಟ್ಟರು ಅದಕ್ಕೆ ನ್ಯಾಚುರಲಾಗಿ ಆಹಾರ ಇರೋಂಗೆ ನೋಡ್ಕೊಳ್ಬೇಕು ಯಾವುದೇ ಮೀನಿಗಾದ್ರೂ. ಅದಕ್ಕೆ ಸ್ವಲ್ಪ ಈಗ ನಾವೇನು ಸಗಣಿಯಲ್ಲಿ ಹಾಕ್ತೀವೋ ಅದರಿಂದ ಪ್ಲಾಂಕ್ಟನ್ಸ್ನ ಡೆವಲಪ್ ಮಾಡ್ಕೊಳ್ತೀವಿ. ಆ ಪ್ಲಾಂಕ್ಟನ್ಸ್ನ ಮೀನು ತಿನ್ನುತ್ತೆ. ಈಗ ಕಾರ್ಪ್ಸಲ್ಲಾದರೆ ಫಿಲ್ಟರ್ ಫೀಡರ್ಸ್ ಅಂತ ಕರೀತಾರೆ. ಅದು ಮೂವ್ಮೆಂಟ್ ಮಾಡಿ ಫಿಲ್ಟ್ರ್ ಮಾಡಿಕೊಂಡು ಅದರಲ್ಲಿರೋಂಥ ಪ್ಲಾಂಕ್ಟನ್ಸ್ನ ತೊಗೊಂಡು ಅದು ಬೆಳೀತಾ ಇರುತ್ತೆ. ಈ ತಿಲಾಪಿಯಾ ಅದರಲ್ಲಿರೋಂಥ ಪ್ಲಾಂಕ್ಟನ್ ತೊಗೊಳುತ್ತೆ ಮತ್ತು ಕೃತಕ ಆಹಾರನೇ ಹೆಚ್ಚಾಗಿ ತೊಗೊಳುತ್ತೆ. ಇದು ಕೃತಕ ಆಹಾರನ ತೊಗೊಂಡು ಇದನ್ನು ಕನ್ವರ್ಷನ್ ಮಾಡೋಂಥ ಕೆಪಾಸಿಟಿ ಇರುತ್ತೆ. ಹಾಗಾಗಿ ನ್ಯಾಚುರಲಾಗಿ ಆಹಾರ ಇರೋಂಗೆ ನೋಡ್ಕೊಳ್ಬೇಕು. ಯಾಕೆಂದರೆ ನಾವೇನೇ ಕೃತಕ ಆಹಾರ ಕೊಟ್ಟರು ಅದರದ್ದು ನ್ಯಾಚುರಲ್ ಡೈಜೆಸ್ಟಿವ್ ಟ್ರ್ಯಾಕ್ನ ಇಂಪ್ರೂವ್ ಮಾಡಲಿಕ್ಕೆ, ನ್ಯಾಚುರಲ್ ಡೈಜೆಷನ್ ಇಂಪ್ರೂವ್ ಮಾಡಲಿಕ್ಕೋಸ್ಕರನಾದರೂ ನಾವು ಕೃತಕ ಆಹಾರ ನೋಡ್ಕೊಳ್ಳಬೇಕು. ಬಟ್ ಕೃತಕ ಆಹಾರ ಕೊಟ್ಟು ಸರಿಯಾದ ಆಹಾರ ನಿಗದಿ ಮಾಡ್ಕೊಂಡು ಕೊಟ್ಟರೆ ನಾವೇನು ಯಾವುದು ಹೇಳ್ತೀವೋ ಆದಿ ಒಳಗಡೆ ಉತ್ತಮವಾದ ಒಂದು ಬೆಳವಣಿಗೆ ಬರುತ್ತೆ ಸರ್. ಈಗ ತಾವು ಮಣ್ಣಿನ ಕೊಳದಲ್ಲಿ ಮೀನು ಸಾಕೋದ್ರ ಜೊತೆಗೆ ಇನ್ನೂ 2 ಪದ್ಧತಿನ ಹೇಳಿದ್ರಿ. ಹೌದು ಸರ್. ಆ ಪದ್ಧತಿಗಳನ್ನು ಇನ್ನೂ ಸ್ವಲ್ಪ ವಿವರಿಸ್ಬೋದಾ? ಹೌದು ಸರ್. ಈಗ ಅಂದರೆ ನಮ್ಮಲ್ಲಿ ಈ ಪದ್ಧತಿಗಳು ಹೇಗೆಂದರೆ ಈಗ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಕಾರ್ಯಕ್ರಮ ಅಂತ ಬಂದಮೇಲೆ ಈ ಪದ್ಧತಿಗಳೆಲ್ಲ ಬಂದಿದೆ. ಅದರಲ್ಲಿ ಮುಖ್ಯವಾದ ಬಯೋಫ್ಲಾಕ್ ತಂತ್ರಜ್ಞಾನ ಅಂತೇಳಿ, ನೆಕ್ಸ್ಟು RIS ತಂತ್ರಜ್ಞಾನ, ರೀಸರ್ಕ್ಯುಲೇಟರಿ ಅಕ್ವಾಕಲ್ಚರ್ ಸಿಸ್ಟಮ್ ಅಂತೇಳಿ 2 ಹೊಸ ರೀತಿಯ ತಂತ್ರಜ್ಞಾನ. ಇದು ನಮ್ಮ ದೇಶದಲ್ಲಿ ಹೊರಗಡೆ ಇಸ್ರೇಲಿ ಟೆಕ್ನಾಲಜಿ ಅಂತ ಕಳ್ತೀವಿ. ಅಲ್ಲಿ ನೀರಿನ ಕೊರತೆ ಇದ್ದಾಗ ಜಾಗದಲ್ಲಿ ಮಾಡೋಂಥದ್ದು. ಈಗ ಅಂದರೆ ಕೆಲವು ಕಡೆ ರೈತರಿಗೆ ತುಂಬ ಆಸಕ್ತಿ ಇರುತ್ತೆ, ಬಟ್ ಅವರಿಗೆ ಮಣ್ಣಿನ ಕೊಳಗಳು ಮಾಡೋಷ್ಟು ಅವರಿಗೆ ಅಲ್ಲಿ ಜಾಗ ಪರ್ಮಿಟ್ ಮಾಡ್ತಾರಲ್ಲ, ನೀರು ಹಿಂಗ್ತಾ ಇರುತ್ತೆ ಮಾಡ್ತಾರಲ್ಲ. ಹಾಗಾಗಿ ಇದು ಎಲ್ಲ ಹೊಸ ತಂತ್ರಜ್ಞಾನಗಳು. ಅಂದರೆ ಈಗ ತುಂಬ ಆಸಕ್ತಿ ಇದ್ದು ನಾನು ಮಾಡಲೇಬೇಕು ಅಂತಿರೋರಿಗೆ ಕಡಿಮೆ ಜಾಗದಲ್ಲಿ ಹೆಚ್ಚಿನ ಮೀನು ಉತ್ಪಾದನೆ ಮಾಡುವಂಥದ್ದು ಬಯೋಫ್ಲಾಕ್ ತಂತ್ರಜ್ಞಾನ. ಇಲ್ಲಿ ಹೇಗೆ ಅಂದರೆ ನಿರ್ದಿಷ್ಟ ಅಳತೆಯ ಪಾಂಡ್ಗಳನ್ನು ಸರ್ಕ್ಯುಲರ್ ಪಾಂಡ್ಗಳನ್ನು ಮಾಡ್ಬೋದು ಅಥವಾ ಸ್ಕ್ವೇರ್ ರೆಕ್ಟಾಂಗ್ಯುಲರ್ ಶೇಪ್ ಪಾಂಡ್ಗಳನ್ನ ಮಾಡ್ಕೊಳ್ಬೋದು. ಇಲ್ಲಿ ಪ್ರಮುಖವಾಗಿ ಏನು ಮಾಡ್ತೀವಿ ಅಂದರೆ ಇಲ್ಲಿ ಮೀನಿನಿಂದ ಉತ್ಪತ್ತಿ ಆಗುವಂಥ ವೇಸ್ಟ್ ಏನಿದೆ ಅದನ್ನು
ಆಹಾರವಾಗಿ ಕನ್ವರ್ಟ್ ಮಾಡ್ತೀವಿ ಬಯೋಫ್ಲಾಕ್ ತಂತ್ರಜ್ಞಾನದ. ಅಲ್ಲಿನ ನೈಟ್ರೋಜನ್ ಸೈಕಲ್ಸ್ ಅಂತ ಏನಿದೆ ಅದನ್ನು ಬ್ರೇಕ್ ಮಾಡಿ ಎಕ್ಸ್ಟೋರಿ ಕಾರ್ಬನ್ ಹೊರಡೆಯಿಂದ ಆ್ಯಡ್ ಮಾಡಿಕೊಂಡು ನಾವು ಇದನ್ನು ಫ್ಲಾಕ್ನ ಆ್ಯಡ್ ಮಾಡಿ ಅದನ್ನು ಆಹಾರವಾಗಿ ಕನ್ವರ್ಟ್ ಮಾಡ್ತೀವಿ. ಅಂದರೆ ಅದರ ವೇಸ್ಟನ್ನ ಇದಕ್ಕೆ ಆಹಾರವಾಗಿ ಕೊಡ್ತೀವಿ. ನಾವು ಕೃತಕ ಆಹಾರ ಕೊಡೋದನ್ನ ಕಡಿಮೆ ಮಾಡ್ಕೊಳ್ತೀವಿ. ಕಂಟಿನ್ಯೂಸ್ ಬ್ಲೋಯರ್ಗಳನ್ನ ಕೊಟ್ಕೊಳ್ತೀವಿ. ಕೃತಕವಾಗಿ ಕಾರ್ಬನ್ ಮತ್ತು ನೈಟ್ರೋಜನ್ ರೇಷನಲ್ಲಿ ಮೇಂಟೈನ್ ಮಾಡಿಕೊಂಡು ಫ್ಲಾಕ್ನ ಮೇಂಟೈನ್ ಮಾಡ್ಕೊಂಡು ನೋಡ್ತೀವಿ. ಇಲ್ಲಿ ಪವರ್ ಕನ್ಸಂಪ್ಷನ್ 24 hours ಯಾವಾಗಲೂ ಇರಲೇಬೇಕು. ಪವರ್ ಕನ್ಸಂಪ್ಷನ್ ಖರ್ಚು ನಿಮ್ಗೆ ಜಾಸ್ತಿ ಇರುತ್ತೆ. ಇಲ್ಲಿ ಉತ್ಪಾದನೆ ಜಾಸ್ತಿ ಇರುತ್ತೆ ಒಂದು ತಂತ್ರಜ್ಞಾನ. ಇನ್ನು RIS ತಂತ್ರಜ್ಞಾನದಲ್ಲಿ ಏನು ಮಾಡ್ತೀವಿ ಅಂದರೆ ಇಲ್ಲಿ RIS ತಂತ್ರಜ್ಞಾನದಲ್ಲಿ ಇರುವಂಥ ಎಲ್ಲ ನೀರನ್ನು ಕಂಪ್ಲೀಟ್ ಫಿಲ್ಟರ್ ಮಾಡಿ ಕ್ಲಿಯರ್ ವಾಟ್ರನ್ನು ಅದರಲ್ಲಿ ಇರೋವಾಗ ನೋಡ್ಕೊಳ್ತೀವಿ. ಕೃತಕ ಆಹಾರದ ಮೇಲೆ ಅದು ಡಿಪೆಂಡ್ ಆಗಿರೋ ರೀತಿ ನೋಡ್ಕೊಳ್ತೀವಿ. ಬಯೋಫ್ಲಾಕಲ್ಲಿ ಇರೋ ಆಹಾರನ ಮೀನಲ್ಲಿ ಇರುವಂಥ ವೇಸ್ಟ್ಗಳನ್ನ ಆಹಾರವಾಗಿ ಕನ್ವರ್ಟ್ ಮಾಡ್ತೀವಿ. ಅದೇ RIS ತಂತ್ರಜ್ಞಾನದಲ್ಲಿ ಇರುವಂಥ ಎಲ್ಲ ವೇಸ್ಟು ಆಹಾರ ಉಳಿದಿರೋ ವೇಸ್ಟ್ಗಳೆಲ್ಲ ತೊಗೊಂಡು ನೀರನ್ನು ಫಿಲ್ಟ್ರ್ ಕಂಪ್ಲೀಟ್ ಮಾಡಿ ನೀರಿನ ಕ್ವಾಲಿಟಿ ಇಂಪ್ರೂವ್ ಮಾಡಿ ಅದರಲ್ಲಿ ಆಹಾರವನ್ನು ಹೆಚ್ಚುವರಿಯಾಗಿ ಕೊಟ್ಕೊಂಡು ಮಾಡುವಂಥ ತಂತ್ರಜ್ಞಾನ ಸರ್. ಬಟ್ ಅಂದರೆ ಇದು ನಮ್ಮ ಈ ಇರಿಗೇಟೆಡ್ ಏರಿಯಾಗಳಲ್ಲಿ ಅದ್ರ ಖರ್ಚೆಲ್ಲ ನೋಡಿಕೊಂಡಾಗ ಸ್ವಲ್ಪ ಜಾಸ್ತಿ ಅನಿಸುತ್ತೆ. ಯಾಕಂದರೆ ನಮಗೆ ಯಥೇಚ್ಛವಾದ ನೀರಿದೆ, ಭೂಮಿನೂ ಇದೆ. ಹಾಗಾಗಿ ನೀರು ಭೂಮಿ ಇರೋಂಥದ್ದು ತುಂಬ ಒಳ್ಳೆಯ ಸಿಸ್ಟಮ್. ಯಾಕಂದರೆ ನೀವು ಎರಡೂ ತಂತ್ರಜ್ಞಾನದಲ್ಲಿ ನೀವು ಎಲ್ಲದನ್ನು ಆರ್ಟಿಫಿಷಿಯಲ್ ಆಗಿ ಕೊಡಬೇಕು. ನೀರಿನ ಕ್ವಾಲಿಟಿ ಆಗಿರ್ಬೋದು, ಮೀನಿಗೆ ಆಹಾರ ಆಗಿರ್ಬೋದು, ಮೀನಿಗೆ ಅವಶ್ಯಕವಾದಂಥ ನೀರಿನ ಡಿಸಾಲ್ವ್ ಆಕ್ಷನ್ ಆಗಿರ್ಬೋದು, ಜಾಗ ಇರೋ ಎಲ್ಲದನ್ನು ಕೃತವಾಗಿ ಎಲ್ಲ ಟೈಮಲ್ಲೂ ಸರಿಯಾಗಿರೋಂಗೆ ನೋಡ್ಕೊಳ್ಬೇಕು. ಅದೇ ನಮ್ಮ ಮಣ್ಣಿನ ಕೊಳಗಳಲ್ಲಾದರೆ ಎಲ್ಲದೂ ಭೂಮಿ ತಾಯಿನೇ ನೋಡ್ಕೊಳ್ಳುತ್ತೆ. ಎಷ್ಟೋ ಸಣ್ಣ ಪುಟ್ಟ ವೇರಿಯೇಷನ್ಸ್ಗಳೇನೇ ಆದ್ರೂ ಭೂಮಿ ಎಲ್ಲದನ್ನು ಕವರ್ ಮಾಡೋದ್ರಿಂದ ಮಣ್ಣಿನ ಕೊಳಗಳು ಮಾಡೋದು ತುಂಬ ಸೂಕ್ತ ಸರ್. ಜಾಗ ಇದ್ದು ನೀರಿಂದ ಅನುಕೂಲ ಇದೆ, ಜಾಗ ಏನಿದ್ದಾಗ ಮಣ್ಣಿನ ಕೊಳಗಳಿಗೆ ಹೋಗೋದು ತುಂಬ ಸೂಕ್ತ. ಆತ್ಮೀಯ ಕೇಳುಗರೆ, ಮೇ 16 ಶುಕ್ರವಾರ ಸಂಜೆ 6:50 ಕೃಷಿ ರಂಗದಲ್ಲಿ ತೋಟಗಾರಿಕಾ ಇಲಾಖೆ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ನೇರ ಫೋನ್ ಇನ್ ಕಾರ್ಯಕ್ರಮವಿದೆ. ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ಮೈಸೂರು ಜಿಲ್ಲಾ ತೋಟಗಾರಿಕಾ ಇಲಾಖೆಯ ಉಪನಿರ್ದೇಶಕರಾದ ಮಂಜುನಾಥ್ ಅಂಗಡಿ. ಕರೆ ಮಾಡಲು ಸಂಪರ್ಕ ಸಂಖ್ಯೆಗಳು 25125882 ಹಾಗೂ 25150889, ಮೈಸೂರಿನ STD ಕೋಡ್ 0821. ಮರೆಯದಿರಿ, ಮೇ 16 ಶುಕ್ರವಾರ ಸಂಜೆ 6:50 ಕೃಷಿ ರಂಗದಲ್ಲಿ ತೋಟಗಾರಿಕಾ ಇಲಾಖೆ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ನೇರ ಫೋನ್ ಇನ್ ಕಾರ್ಯಕ್ರಮ. ಅಲ್ಲ, ಈಗ ಕಾರ್ಬನ್ನು ಮತ್ತು ನೈಟ್ರೋಜನ್ ಅಂತ ಹೇಳಿದ್ರಲ್ಲ ತಾವು, ಈಗ ಎಷ್ಟೋ ಕಡೆಗಳಲ್ಲಿ ಕೊಳ ಮಾಡಿ ಅದರ ಪಕ್ಕದಲ್ಲಿ ಒಂದಷ್ಟು ಈ ಮೀನು ಸಾಕಿ ಅಲ್ಲಿ ಇರುವಂತಹ ನೀರನ್ನು ಬಳಕೆ ಮಾಡಿಕೊಂಡು ತರಕಾರಿಗಳನ್ನು ಬೆಳೆದು ಅಲ್ಲಿಂದ ಮತ್ತೆ ನೀರು ವಾಪಸ್ ಇಲ್ಲಿಗೆ ಸರ್ಕ್ಯುಲೇಟ್ ಆಗೋ ತರಹ ಮಾಡುವಂತಹ ಒಂದಷ್ಟು ವ್ಯವಸ್ಥೆ ಇಟ್ಕೊಂಡಿರುವಂತಹ ಮೀನು ಸಾಕಾಣಿಕೆಯನ್ನು ನೋಡಿದ್ದೀವಿ. ಹೌದು ಸರ್, ಇಂಟಿಗ್ರೇಟೆಡ್ ಫಾರ್ಮಿಂಗ್ ಅಂತ ಕರಿತೀವಿ. ಅಲ್ಲೇನಂದ್ರೆ ಇಲ್ಲಿ ನಾವು ನೀರನ್ನು ಪ್ರಥಮವಾಗಿ ಮೀನು ಕೃಷಿ ಬಳಸ್ಕೊಳ್ತೀವಿ. ಮೀನು ಕೃಷಿ ಉಳಿದಿರುವಂಥ ಫಲವತ್ತಾದ ನೀರನ್ನು ಬೇರೆ ಅಗ್ರಿಕಲ್ಚರ್ ಆಕ್ಟಿವಿಟೀಸ್ ಬಳಸ್ಕೊಳ್ತೀವಿ, ಮತ್ತೆ ಹೊಸ ನೀರನ್ನ ಇದ್ರಲ್ಲಿ ಆಡ್ ಮಾಡ್ಕೊಳ್ತೀವಿ. ಇದು ಒಂದು ಸರ್ಕ್ಯುಲೇಟರ್ ಆಗಿ ಒಂದು ಎಲ್ಲ ಸಿಸ್ಟಮ್ ಮೇಂಟೈನ್ ಮಾಡುತ್ತೆ. ಬಟ್ RIS ಮತ್ತು ತಂತ್ರಜ್ಞಾನದಲ್ಲಿ ಏನಂದರೆ ನೀರಿನ ಬಳಕೆಯ ಪ್ರಮಾಣ ಒಂದ್ಸರಿ ನೀವು ನೀರನ್ನ ಫಿಲ್ ಮಾಡಿದರೆ ಅದೇ ನೀರನ್ನೇ ಬಯೋಫ್ಲಾಕ್ನಲ್ಲಿ ಸರ್ಕ್ಯುಲೇಷನ್ ಆದರೆ ಅದೇ ನೀರನ್ನೇ ಅದ್ರ ಚೈನ್ನ ಬ್ರೇಕ್ ಮಾಡಿ ಅದರ ಆಹಾರನ ಫ್ಲಾಕ್ ಕನ್ವರ್ಟ್ ಮಾಡಿ ಆಹಾರಕ್ಕೆ ಬಳಸ್ತಾ ಇರ್ತೀವಿ. RISನಲ್ಲಿ ಅದೇ ನೀರನ್ನ ಕಂಪ್ಲೀಟ್ ಫಿಲ್ಟ್ರ್ ಮಾಡಿ ಬಳಸ್ತಾ ಇರ್ತೀವಿ. ಅಂದರೆ ನೀರಿನ ಅವಶ್ಯಕತೆ, ನೀರಿನ ಕೊರತೆ ಅಲ್ಲಿದೆಯೋ, ಜಾಗದ ಕೊರತೆ ಇಲ್ಲ, ಅಂಥ ಕಡೆ ಇದು ಸೂಕ್ತವಾಗಿರುತ್ತೆ. ಮಣ್ಣಿನ ಕೊಳಗಳು ಯಾವತ್ತಿದ್ರೂ ತುಂಬ ಸೂಕ್ತ ಸರ್, ಅದು ರೈತರುಗಳಿಗೂ ತುಂಬ ಆದಾಯ ಅಂತ. ಯೋಗೇಶ್ ಅವರೇ, ಈಗ ನೀವೇನೋ ಭಾಳ ಕಷ್ಟಪಟ್ಟು ಮೀನು ಮರಿಯನ್ನು ಉತ್ಪಾದನೆ ಮಾಡ್ತಾ ಇದ್ದೀರಿ, ಜನರಿಗೆ ಕೊಡ್ತಾ ಇದ್ದೀರಿ ಅಂತ ಹೇಳ್ತಾ ಇದ್ದೀರಿ. ಜನರ ಒಂದು ಸ್ವೀಕರಿಸುವಿಕೆ ಹೇಗಿದೆ? ಅಂದರೆ ಈಗ ಜನ ತಿಲಾಪಿಯಾ ಮೀನನ್ನ ಸಾಕ್ತಾ ಇದ್ದಾರಾ ನಮ್ಮ ಭಾಗದಲ್ಲಿ? ಹೌದು ಸರ್, ಈಗ ರಾಜ್ಯದಲ್ಲಿ ಈಗ ಉತ್ಪಾದನೆ ಕೇಂದ್ರಗಳಂತ ಇರೋದೇ ಇದು ನಮ್ಮ ಕರಿಮುಂದಳ್ಳಿ ಮೀನು ಉತ್ಪಾದನೆ ಕೇಂದ್ರ. ಅದು ಬಿಟ್ಟರೆ ಈಗ ಬೆಂಗಳೂರಿನ ನಮ್ಮ ಹೆಸರುಘಟ್ಟ ಮೀನು ಉತ್ಪಾದನೆ ಕೇಂದ್ರ. ಸೊ ರಾಜ್ಯದ ಏನೇ ಬೇಡಿಕೆ ಇದ್ದರೂ ಈಗ ನಾವೇ ಸದ್ಯಕ್ಕೆ ಎಲ್ಲ ಕಡೆನೂ ಕೊಡ್ತಾ ಇದ್ದೀವಿ ಸರ್. ಮತ್ತು ಸ್ವಲ್ಪ ಬಾರ್ಡರ್ಗಳಲ್ಲಿ ಈಗ ಹಳೆ ಸಪ್ಲೈ ಮಾಡ್ಕೊಳ್ತಾರೆ, ಅವ್ರು ಮಾಡ್ಕೊಳ್ತಾ ಇದ್ದಾರೆ. ಬಟ್ ಈಗ ಇಡೀ ರಾಜ್ಯಕ್ಕೆ ಅಥೆಂಟಿಕೇಟೆಡ್ ಆಗಿರೋಂಥ ಗೌರ್ಮೆಂಟ್ ಉತ್ಪಾದನೆ ಕೇಂದ್ರಗಳಿಂದ ಇದ್ದಾನೆ. ಹಾಗಾಗಿ ಈ ತಂತ್ರಜ್ಞಾನಗಳಲ್ಲಿ ಮಾಡ್ತಾ ಇರೋರು ಅಥವಾ ಕೃಷಿಗಳಲ್ಲಿ ಎಸ್ಪೆಷಲಿ ಈ ಮೀನನ್ನ ಬೆಳೆಸಬೇಕು ಅಂತ ಆಸಕ್ತಿ ಇರೋರು ನಮ್ಮಲ್ಲಿ ತೊಗೊಂಡೋಗಿ ರೈತರುಗಳು ಬೆಳೆಸ್ತಾ ಇದ್ದಾರೆ ಸರ್. ಎಲ್ಲ ಈಗ ನಮ್ಮ ಭಾಗದಲ್ಲಿ ಈಗ ಮೈಸೂರು, ಮಂಡ್ಯ, ಚಾಮರಾಜನಗರ, ಹೌದು ಸರ್, ಇಲ್ಲಿ ಈ ತಿಲಾಪಿಯಾ ಮೀನು ಮರಿ ಸಾಕ್ತಾ ಇರೋರು ಇದ್ದಾರೆ ಸರ್. ಮೈಸೂರು, ಮಂಡ್ಯ ಎಲ್ಲ ಭಾಗದಲ್ಲೂ ಇದ್ದಾರೆ ಸರ್. ಅವರ ಅನುಭವ ಹೇಗೆ? ಅಂದರೆ ಅದೇ ಸರ್, ಅವರೆಲ್ಲ ತೊಗೊಂಡೋಗಿ ಅವರೆಲ್ಲ ಪ್ರಥಮಗಳಂದರೆ ಎಲ್ಲ ಗ್ರೋತ್ ವೈಸ್ ನಾವೇನು ಫೀಡಿಂಗ್ ಶೆಡ್ಯೂಲ್ ಕೊಟ್ಟಿರ್ತೀವಿ ಅದನ್ನೆಲ್ಲ ಫಾಲೋಅಪ್ ಮಾಡಿಕೊಂಡು ಗ್ರೋತ್ ವೈಸ್ ತುಂಬ ಚೆನ್ನಾಗಿ ಗ್ರೋತ್ ಆಗ್ತಾಯಿದೆ ಅಂತಲೇ ಎಲ್ಲರದ್ದು ಮಾತಿದೆ ಸರ್. ನಾನು ಹೇಳಿದೆ, ಯಾಕಂದರೆ ನಮ್ಮಲ್ಲಿ ಇರುವಂಥ ತಾಯಿ ಮೀನುಗಳು ಅಷ್ಟು ರೀತಿಯಾಗಿ ನೋಡ್ಕೊಂಡಿದ್ದೀವಿ. ಒಂದೇ ಜನ್ರೇಷನ್ ತಾಯಿ ಮೀನುಗಳು ಯಾವುದೇ ಇನ್ಬ್ರೀಡಿಂಗ್ ಆಗಿ ನೋಡ್ಕೊಂಡಿರಲ್ಲ. ಹಾಗೆ ಉತ್ಪಾದನೆ ಅಂತ ಒಳ್ಳೆ ಕ್ವಾಲಿಟಿ ಮರಿಗಳನ್ನ ನಾವು ರೈತರಿಗೆ ವಿತರಣೆ ಮಾಡ್ತಾಯಿದ್ದೀವಿ.
ಹಾಗಾಗಿ ಮರಿಗಳ ಉಳಿಕೆ ಪ್ರಮಾಣದಲ್ಲಿ ಮರಿಗಳ ಡಿಸೀಸೇಷನ್ಸ್ ಆಗಲಿ ಮತ್ತು ಅದ್ರ ಗ್ರೋತ್ ಆಗಲಿ ಯಾವುದೇ ರೀತಿ ರೈತರಿಂದ ತೊಂದರೆ ಇಲ್ಲ ಸರ್. ವರ್ಷದಲ್ಲಿ 2 ಬೆಳೆ ಅಂತಂದ್ರಿ. ಹೌದು ಸರ್. ಅಂದ್ರೆ ಈಗ ಫಸ್ಟು ಅದನ್ನು ಜೂನ್ ಜುಲೈಯಲ್ಲೇ ಮೀನು ಮರಿ ಬಿಡಬೇಕಾ ಹೇಗೆ ಲೆಕ್ಕ? ಇಲ್ಲ ಸರ್, ಇದು ವರ್ಷ ಪೂರ್ತಿ ಸಿಗುವಂಥ ಮೀನು ಮರಿ ತಳಿ ಸರ್. ಇದೊಂದು ಅಡ್ವಾಂಟೇಜ್ ಹೇಳಬೇಕು ಅಂದರೆ, ಯಾಕಂದರೆ ಇದು ನಮ್ಮ ಈ ಸರೌಂಡಿಂಗ್ ಇರೋವಂಥ ಟೆಂಪ್ರೇಚರು, ಈ ಸರೌಂಡಿಂಗ್ ಇರೋ ವಾತಾವರಣಕ್ಕೆ ವರ್ಷ ಪೂರ್ತಿ ನಮ್ಮಲ್ಲಿ ಉತ್ಪಾದನೆ ಆಗ್ತದೆ. ಯಾಕಂದರೆ ನಾವೀಗಾಗಲೇ ಬಂದು 2ನೇ ವರ್ಷ ಆಗಿರೋದ್ರಿಂದ ನಮಗೆ 1 ವರ್ಷದ ಅನುಭವ ಆಗಿದೆ. ಅದೇ ವಿಜಯವಾಡ ಅಥವಾ ಅಲ್ಲೆಲ್ಲ ಅಂದರೆ ಹೈ ಟೆಂಪ್ರೇಚರ್, ಇದ್ರದ್ದು ಉತ್ಪಾದನೆಯ ಟೆಂಪ್ರೇಚರ್ ಅಂದರೆ 26ಇಂದ 32ವರೆಗೂ ಇದ್ದರೆ ಉತ್ಪಾದನೆ ತುಂಬ ಉತ್ತಮವಾಗಿ ಒಳ್ಳೆ ರೀತಿಯಲ್ಲಿ ನಡೀತಾ ಇರುತ್ತೆ. ಯಾಕಂದರೆ ಮೀನು ಮರಿಗಳು ನಾವು ಅದೇ ರೀತಿ ನೋಡ್ಕೊಳ್ತಾ ಇರ್ತೀವಿ ಅಷ್ಟೇ ಟೆಂಪ್ರೇಚರಲ್ಲಿ. ನಮ್ಮಲ್ಲಿ ಸಾಮಾನ್ಯವಾಗಿ ಯಾವತ್ತೂ 33-34 ಅಷ್ಟು ಮೇಲೆ ತುಂಬ ಹೋಗಿರೋ ಇದು ನಿದರ್ಶನಗಳಿಲ್ಲ ಸರ್ ನಮ್ಮ ಕೇಂದ್ರಗಳಲ್ಲಿ. ಹಾಗಾಗಿ ನಮಗೆ ಉತ್ಪಾದನೆ ಈಗ ನಾವು ನಮ್ಮ ಅನುಭವದ ಪ್ರಕಾರ ವರ್ಷ ಪೂರ್ತಿ ನಮಗೆ ಉತ್ಪಾದನೆ ಸಿಗ್ತಾ ಇದೆ. ಚಳಿಗಾಲದಲ್ಲಿ ಎಲ್ಲ ಸ್ವಲ್ಪ ಒಂದು 50% ಕಡಿಮೆ ಪ್ರಮಾಣ ಆಗ್ತಾ ಇದೆ. ಅದನ್ನು ನಾವು ಪ್ರೊಡಕ್ಷನ್ ಮತ್ತು ಇನ್ಕ್ರೀಸ್ ಮಾಡೋ ಮೂಲಕ ಮ್ಯಾನೇಜ್ ಮಾಡ್ಕೊಳ್ತಿದ್ವಿ. ಹಾಗಾಗಿ ರೈತರುಗಳಿಗೆ ಅವಶ್ಯಕತೆ ಇದೆ ಅಂದರೆ ನಾವು ವರ್ಷ ಪೂರ್ತಿ ಸಪ್ಲೈ ಮಾಡಲಿಕ್ಕೆ ರೆಡಿ ಇದ್ದೀವಿ ಸರ್. ಅಲ್ಲ ಅಂದರೆ ಈಗ ಅವರು ಫಸ್ಟ್ ಮೀನು ಮರಿ ಬಿಟ್ಟು 6 ತಿಂಗಳೊಳಗಡೆ ಅದನ್ನು ಪೂರ್ತಿ ಹಾರ್ವೆಸ್ಟ್ ಮಾಡಿ ಮತ್ತೆ ಆ ಜಾಗಕ್ಕೆ ಮೀನು ಮರಿ ಬಿಡ್ಬೋದಾ? ಇಲ್ಲ ಸರ್, ನೀರನ್ನೆಲ್ಲ ಪೂರ್ತಿ ಡ್ರೈ ಮಾಡಿ ಮತ್ತೆ ಹೊಸ ನೀರು ತುಂಬಿ ಏನಾದರೂ ಆ ಥರದ್ದು ಏನಾದರೂ? ಇಲ್ಲ, 2 ಬೆಳೆ ಅಂತ ಹೇಳಿದೆ. ಹಂಗಾಗಿ 1ನೇ ಬೆಳೆನ ನೀವು ಕಂಪ್ಲೀಟಾಗಿ ಹಾರ್ವೆಸ್ಟ್ ಮಾಡಿ ಕಂಪ್ಲೀಟ್ನ ಪಾಂಡ್ನ ಖಾಲಿ ಮಾಡಿಕೊಂಡು ಇರೋದನ್ನೆಲ್ಲ ಖಾಲಿ ಮಾಡಿ ಮತ್ತೆ ಫ್ರೆಶ್ ಆಗಿ ವಾಟರ್ನ ಫಿಲ್ ಮಾಡಿಕೊಂಡು ಮಾಡಿದರೆ ಒಳ್ಳೆಯದು. ಯಾಕಂದರೆ ನೀವು ಅದರಲ್ಲಿ ಮತ್ತೆ ಹಳೆ ತಳಿ ಉಳ್ಕೊಂಡಾಗ ಏನು ಡಿಫ್ರೆನ್ಸ್, ಈಗ ನಾವು ಬಿಡೋಂಥ ಮರಿಗಳು ಸಣ್ಣದಿರುತ್ತೆ, ಅಲ್ಲಿರೋಂಥ ಆಲ್ರೆಡಿ ಇರೋಂಥ ಏನಾದ್ರು ಉಳ್ಕೊಂಡು ಏನಾದ್ರು ಕಂಪ್ಲೀಟ್ ನೀರು ತೆಗೆದಿದ್ದಾಗ ಉಳ್ಕೊಂಡು ಮರಿಗಳಿದ್ರೆ ಇದರಲ್ಲಿ ಹೆಂಗೆ ಅಂದರೆ ಸೈಜ್ ಡಾಮಿನೇಟ್ಸ್ ಆಗುತ್ತೆ. ನೀವು ಸ್ವಲ್ಪ ದೊಡ್ಡ ಸೈಜ್ ಎಲ್ಲ ಹೋಗಿ ಅದೇ ಫೀಡ್ ತೊಗೊಳುತ್ತೆ, ಸಣ್ಣದ ಹಿಂದ್ಗಡೆ ಉಳ್ಕೊಳ್ಳುತ್ತೆ, ಅವು ಸಣ್ಣದಾಗಿ ಉಳ್ಕೊಳ್ಳುತ್ತೆ, ದೊಡ್ಡದಾಗ್ತಾ ಇರುತ್ತೆ. ಹಾಗಾಗಿ ಕಂಪ್ಲೀಟ್ ಎಲ್ಲದನ್ನು ಹಾರ್ವೆಸ್ಟ್ ಮಾಡಿ ಕಂಪ್ಲೀಟ್ ಖಾಲಿ ಮಾಡಿ ಮತ್ತೆ ಫ್ರೆಶ್ ಆಗಿ ಸ್ಟಾಕ್ ಮಾಡ್ಕೊಳ್ಳೋದು ಒಂದು ಉತ್ತಮವಾದ ವಿಧಾನ ಸರ್. ಈ ಮೀನುಮರಿ ಉತ್ಪಾದನಾ ಕೇಂದ್ರದಲ್ಲಿ ತಾವು ಆಸಕ್ತರಿಗೆ ತರಬೇತಿನೂ ಕೂಡ ಕೊಡ್ತೀರಾ? ಅಂದರೆ ಯಾರು ಬಂದು ಸರ್ ಇದನ್ನ ಹೆಂಗೆ ಸಾಕಬೇಕು ಅಂತ ಕೇಳಿದ್ರೆ ಹೇಳ್ಕೊಡ್ತೀವಿ? ಧಾರಾಳವಾಗಿ ಹೇಳ್ಕೊಡ್ತಾ ಇದ್ದೀವಿ ಸರ್. ಈಗ ಎಲ್ಲ ರೈತರುಗಳಿಗೂ ನಾವು ಅಲ್ಲಿ ಬರೋರಿಗೆ ಎಲ್ಲರಿಗೂ ತಂತ್ರಜ್ಞಾನ ಕೊಡ್ತಾ ಇದ್ದೀವಿ. ಮತ್ತು ಕೆಲವೊಬ್ಬರು ಕರೆದಾಗ ಅವರ ಜಾಗಗಳಿಗೂ ನನಗೆ ಟೈಮ್ ಇದ್ದಾಗ ಹೋಗ್ತಾಯಿದೆ. ಯಾಕಂದ್ರೆ ನಾವು ಹೇಳಿದ ಉತ್ಪಾದನಾ ಚಟುವಟಿಕೆ ನಮ್ಮದು ವಾರ ಪೂರ್ತಿ ಇರುವಂಥದ್ದು. ಇದರಲ್ಲಿ ಹೇಗೆ ಅಂದರೆ ಒಂದ್ಸಲಿ ಉತ್ಪಾದನೆ ಪ್ರಾರಂಭ ಮಾಡಿದರೆ ನಾವು ಇದನ್ನು ಮತ್ತೆ ಎಲ್ಲೂ ಸ್ಟಾಪ್ ಮಾಡಲಿಕ್ಕಾಗಲ್ಲ. ಪ್ರತಿ ಮಂಗಳವಾರ ನಮ್ಮ ಎಗ್ ಕಲೆಕ್ಷನ್ ಅಂದರೆ ಪ್ರತಿ ಮಂಗಳವಾರ ಎಗ್ ಕಲೆಕ್ಷನ್ ಮಾಡಲೇಬೇಕು. ಅವತ್ತು ಯಾವ ಹಬ್ಬ ಬರಲಿ ಹರಿದಿನವಲ್ಲಿ ನಾವು ಅವತ್ತು ಇರಲೇಬೇಕು, ಅವತ್ತು ಆ ಕೆಲಸಗಳನ್ನ ನಿರ್ವಹಿಸಲೇಬೇಕು. ಸೊ ವಾರದಲ್ಲಿ 5 ದಿನ ಅದ್ರ ಹ್ಯಾಚರಿ ನಮ್ಮ ಇಂಡೋರ್ನಲ್ಲೇ ಕಾರ್ಯಕ್ರಮಗಳಿರುತ್ತೆ. ಇನ್ನು 2 ದಿನ ಮಾತ್ರ ನಮಗೆ ಹೊರಗಡೆ ಮರಿಗಳು ಕೊಳ್ಳಿಕ್ಕೆ ಅವಕಾಶ ಇರುತ್ತೆ. 5 ದಿನದಲ್ಲಿ ಮರಿಗಳು ಯಾವತ್ತೂ ಇಲ್ಲ ಅಂದರೆ ನಾವು ರೈತರುಗಳಿಗೂ ತಂತ್ರಜ್ಞಾನ ಕೊಡ್ತಾ ಇದ್ದೀವಿ. ತರಬೇತಿ ಅಂತ ಎಕ್ಸ್ಕ್ಲೂಸಿವ್ ಆಗಿ ಇದನ್ನು ಇಲ್ಲಿವರೆಗೂ ಯಾವುದು ಮಾಡಿಲ್ಲ ಸರ್. ಯಾಕಂದರೆ ನಮಗೆ ಕೇಂದ್ರದಲ್ಲಿ ಅದಕ್ಕೆ ಸ್ವಲ್ಪ ಜಾಗದ ಇದಿದೆ. ಹಾಗಾಗಿ ರೈತರುಗಳು ಯಾರೇ ಬಂದಲ್ಲಿ ಕೇಳಿದಾಗ ಅವ್ರಿಗೆ ಎಲ್ಲ ರೀತಿಯ ತಂತ್ರಜ್ಞಾನ ನಾಲೆಜ್ ಕೊಡ್ತಾ ಇದ್ದೀವಿ ಸರ್. ಯೋಗೇಶ್ ಅವರೇ, ತಿಲಾಪಿಯಾ ಮೀನು ಸಾಕಾಣಿಕೆಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನು ತಮ್ಮಿಂದ ನೇರವಾಗಿ ಪಡೆದುಕೋಬೇಕು ಅಂತಾದರೆ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆಯನ್ನು ಹೇಳ್ಬೋದಾ? ಧಾರಾಳವಾಗಿ ಸರ್. ಮೊದಲು ಹೇಳಿದೆ, ನನ್ನ ಹೆಸರು ಯೋಗೇಶ್ ಅಂತೇಳಿ, ನಾನು ಅಲ್ಲಿ ಆ ಕೇಂದ್ರದಲ್ಲಿ ಸಾಕಣೆ ನಿರ್ದೇಶಕನಾಗಿ ಕೆಲಸ ಮಾಡ್ತಾ ಇದ್ದೀನಿ. ನನ್ನ ನಂಬರ್ ಬಂದು 9611011800. ಇನ್ನೊಮ್ಮೆ ಹೇಳ್ತೀರಾ? 9611011800. ಇನ್ನೂ ಒಂದು ಸರಿ ಹೇಳ್ಬಿಡಿ ಸರ್. 9611011800. ಒಳ್ಳೆಯದು ಯೋಗೇಶ್ ಅವರೇ. ಇದುವರೆಗೂ ಕೂಡ ತಿಲಾಪಿಯಾ ಮೀನು ಸಾಕಾಣಿಕೆಗೆ ಸಂಬಂಧಪಟ್ಟಂತೆ, ನಿಮ್ಮ ಸಾಕಾಣಿಕಾ ಕೇಂದ್ರಕ್ಕೆ ಸಂಬಂಧಪಟ್ಟಂತೆ ಬಹಳ ಉಪಯುಕ್ತವಾದ ಮಾಹಿತಿ ನೀಡಿದ್ರಿ. ವಂದನೆಗಳು. ನಮಸ್ಕಾರ. ನಮಸ್ಕಾರಗಳು ಸರ್.